ನಿನ್ ಗಂಡ ಕೆಟ್ಟೋನು, ಅದಕ್ಕೆ ಕೊಂದಂತ ಮುಂದೆ ಒಂದು ಮಾತು ಹೇಳ್ಬೋದಿತ್ತಲ್ವಾ? ಇವ್ರ ಜೊತೆ ನನ್ನ ಹೊಟ್ಟೆಲ್ ಬೆಳಿತಿರೋ ಇವ್ರ ವಂಶದ ಕೂಡ ಸಾಯಿಸ್ಬೇಕಾಗುತ್ತೆ. +2 ಐ ಆಮ್ ಅ ಕಾಲೇಜ್ ಡ್ರಾಪ್ ಔಟ್. +2 ನಾನು ಕಂಪ್ಲೀಟ್ ಮಾಡಿಲ್ಲ. ಸ್ಕೂಲಲ್ಲಿ ಕೋಎಡ್ ಇತ್ತು, ಸೊ ಅಲ್ಲಿ ತುಂಬ ಲವ್ ಲೆಟರ್ಸು, ತುಂಬ ಪ್ರಪೋಸಲ್ಸ್ ಬರೋ ಶುರು ಆಗೋಯ್ತು. ಸೊ ಅವಳು ನೋಡ್ಬೋದು, ಅವಳಿಗೆ ಆ್ಯಕ್ಟಿಂಗ್ ಬರಲ್ಲ, ಹೇಳ್ಕೊಟ್ರೆ ಮಾಡಬಹುದು ಅಂತ ಅವ್ರು ರೆಫರ್ ಮಾಡಿದ್ರು. ಮೊದಲೇ ಹೇಳ್ಬಿಟ್ರು ಅವರು. ಅದು ನೋಡ್ಬಿಟ್ಟು ಎಲ್ಲ ಇವಳೇನಾ ಹುಡುಗಿ, ನಾನು ಅವಳ ತೆಗ್ದಾಕಿದ್ದ, ಹಿಂಗೆಲ್ಲ ಮಾಡಕ್ ಬರುತ್ತೇನೆ ನಿನಗೆ ಅಂಡ್ ಅವ್ರು ಯಾವಾಗ್ಲೂ ಹೇಳೋರು, ಇವಳಿಗೆ ಕಟ್ ಹೇಳೋವರೆಗೂ ಇವಳು ಆಕ್ಟಿಂಗ್ ಮಾಡ್ತಾನೆ ಇರ್ತಾಳೆ. ಎಲ್ರಿಗೂ ಶುಭೋದಯ, ಸ್ವಾಗತ ಕಲಾ ಮಾಧ್ಯಮಕ್ಕೆ. ಬನ್ನಿ, ನಾವಿವತ್ತು ಪಂಚಭಾಷಾ ಕಲಾವಿದೆ, ಖ್ಯಾತ ನಟಿ ಛಾಯಾ ಸಿಂಗ್ ಅವರ ಬದುಕನ್ನು ಪರಿಚಯ ಮಾಡ್ಕೊಳ್ಳೋಣ ಸ್ನೇಹಿತರೆ. ಹೌದು, ಛಾಯಾ ಸಿಂಗ್ ಅಂದ ಕೂಡಲೇ ನಮಗೆ ಅನೇಕ ಸಿನಿಮಾಗಳು ನೆನಪಿಗೆ ಬರ್ತವೆ. ಇತ್ತೀಚೆಗೆ ಅನೇಕರಿಗೆ ಧಾರಾವಾಹಿಗಳು ಕೂಡ ನೆನಪಿಗೆ ಬರ್ತಿರ್ಬೋದು. ಕನ್ನಡದಲ್ಲಿ ತುಂಟಾಟ, ಮುನ್ನುಡಿ ಹೀಗೆ ಅನೇಕ ಸಿನಿಮಾಗಳನ್ನ ಮಾಡುವಂಥವ್ರು ಛಾಯಾ ಸಿಂಗ್ ಅವರು. ಬಲಗಾಲಿಟ್ಟು ಒಳಗೆ ಬಾ ಅಂತಲೂ ಒಂದು ಅದ್ಭುತವಾದ ಸಿನಿಮಾ ಕೂಡ ಮಾಡಿದೆ ಸ್ನಾರಾಯಣ ಅವ್ರ ಜೊತೆಗೆ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಕನ್ನಡದಿಂದ ಕರಿಯರ್ ಶುರು ಮಾಡಿದ ಒಬ್ಬರು ಕಲಾವಿದೆ ಮುಂದೆ ತಮಿಳಿಗೆ ಹೋದರು, ತೆಲುಗಿಗೆ ಹೋದರು, ಭೋಜ್ಪುರಿಗೆ ಕೂಡ ಹೋದರು, ಮಲಯಾಳಂಗೆ ಹೋದರು. ಹೀಗೆ ಪಂಚಭಾಷಾ ಕಲಾವಿದೆಯಾಗಿ ಬೆಳೆದ್ರು ನಮ್ಮ ಛಾಯಾ ಸಿಂಗ್ ಅವರು ತಿರುಡಾ ತಿರುಡಿ ಅಂತ ಹೇಳಿ ಧನುಷ್ ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡಿದ್ರು ಹೀರೋಯಿನ್ ಆಗಿ. ನಿಮಗೆಲ್ಲ ಗೊತ್ತಾಯಿದೆ ಅಂಡ ಒನ್ ಆ್ಯಂಡ್ ಓನ್ಲಿ ಫೇಮಸ್, ವರ್ಲ್ಡ್ ಫೇಮಸ್ ಸಾಂಗು ಅಲ್ವಾ? ಎಸ್, ಆ ಛಾಯಾ ಸಿಂಗ್ ಅವ್ರನ್ನ ಭೇಟಿ ಮಾಡೋಕ್ಕೆ ಅಂತ ನಾವು ಬಂದಿದ್ದೀವಿ ಸ್ನೇಹಿತರೆ. ಅವರು ಇವತ್ತು ಶೂಟಿಂಗಲ್ಲಿದ್ದಾರೆ. ಇವತ್ತು ಚಿತ್ರೀಕರಣದಲ್ಲಿ ನೀವೆಲ್ಲ ಕಲಾ ಮಾಧ್ಯಮದಲ್ಲಿ ನೋಡಿರ್ತೀರಿ. ನಾವು ಬಹುತೇಕ ಕಲಾವಿದರನ್ನ ಅವ್ರವ್ರ ಮನೆಗಳಿಗೆ ಹೋಗಿ ಭೇಟಿ ಮಾಡ್ತಿರ್ತೀವಿ. ಆದರೆ ಇವತ್ತು ಫಾರ್ ಎ ಚೇಂಜ್ ನಾವಿವತ್ತು ಒಂದು ಶೂಟಿಂಗ್ ಸೆಟ್ಟಿಗೆ ಬಂದಿದ್ದೇವೆ. ಒಂದು ಧಾರಾವಾಹಿಯ ಚಿತ್ರೀಕರಣ ಇಲ್ಲಿ ನಡೀತಾ ಇದೆ. ಎಲ್ಲಿ ಗೊತ್ತಾ? ನೋಡಿ, ಇಲ್ಲಿ ಕನಕಪುರ ರಸ್ತೆ ಸ್ನೇಹಿತರೆ. ಇದು ಕನಕಪುರ ರಸ್ತೆ. ಇನ್ನೇನು ಇಲ್ಲಿ ಮುಂದೆ ಹೋದರೆ ಹಾರೋಳಿ ಸಿಕ್ಬಿಡ್ತೀನಿ, ಒಂದು 5-6 ಕಿಲೋಮೀಟ್ರಲ್ಲಿ. ನೆಟ್ಟಿಗೆರೆ ಗೇಟ್ ಅಂತ, ಇದು ನೆಟ್ಟಿಗೆರೆ ಅಂತ ಗ್ರಾಮ. ಇಲ್ಲಿ ಮುಂದೆ ಹೋದರೆ ಒಂದು ಮನೆ, ಅಲ್ಲಿ ಒಂದು ಶೂಟಿಂಗ್ ನಡೀತಾ ಇದೆ. ಅಲ್ಲಿ ಛಾಯಾ ಸಿಂಗ್ ಅವರು ಬನ್ನಿ ಪರ ಮಾತಾಡೋಣ, ಒಂದು 2 ಅವರ್ ಕೂತ್ಕೊಂಡು ಅಂತ ಕರೆದಿದ್ದಾರೆ. ಸೊ ಬರ್ತೀರಾ, ಕೇಳ್ತೀರ ಅವ್ರ ಕತೆ. ಸ್ವಾಗತ ನಿಮಗೆ, ಕಲಾವಿದೆ, ಪಂಚಭಾಷಾ ನಟಿ ಛಾಯಾ ಸಿಂಗ್ ಅವರ ಬದುಕಿಗೆ ಕಲಾ ಮಾಧ್ಯಮಕ್ಕೆ ಬನ್ನಿ. ಅದರಲ್ಲೂ ನಿದ್ದೆ ಮಾಡೋದಕ್ಕೆ ಮಾತ್ರೆ ತಗೊಳ್ಳೋ ಶುರು ಮಾಡಿದ್ರೆ ಅದು ಅಡಿಕ್ಷನ್ ಆಗೋಗ್ಬಿಡುತ್ತೆ. ಛಾಯಾ ಸಿಂಗ್ ಆಗಿದ್ದು ಅವ್ರ ತಾಯಿಯಿಂದ. ನಮ್ಮದು ಒಂದು ತುಂಬಾ ಆರ್ಥೋಡಾಕ್ಸ್ ರಾಜ್ಪೂತ್ ಫ್ಯಾಮ್ಲಿ. ಆ್ಯಂಡ್ ಅಪ್ಪ ಬಂದುಬಿಟ್ಟು ಕೆಲಸದ ವಿಚಾರದಲ್ಲಿ ಬೆಂಗಳೂರು ಬಂದರು, ಬೇಸಿಕಲಿ ಫ್ರಮ್ UP. ಆ್ಯಂಡ್ ಆಮೇಲೆ ಅಮ್ಮನೂ ಇಲ್ಲಿ ಬಂದರು. ಅಪ್ಪ ಬೆಂಗಳೂರು ಆಗಿದ್ದ ಬೆಂಗಳೂರು, ಅಷ್ಟು ವರ್ಷಗಳ ಹಿಂದೆ ಇದ್ದ ಬೆಂಗಳೂರು ಅವ್ರಿಗೆ ತುಂಬ ಇಷ್ಟ ಆಗಿ ಇಲ್ಲೇ ಸೆಟ್ಲ್ ಆಗಬೇಕು ಅಂತ ಡಿಸೈಡ್ ಮಾಡಿ ಇಲ್ಲೇ ಸೆಟ್ಲ್ ಆದರು. ಆ್ಯಂಡ್ ಹಾಗಾಗಿ ಬೆಂಗಳೂರು ನನ್ನ ಮನೆ ಆಯಿತು, ಬಿಕಾಸ್ ನಾನು ನಮ್ಮ ಅಣ್ಣ ಇಲ್ಲೇ ಹುಟ್ಟು ಬೆಳೆದಿದ್ದು. ಆ್ಯಂಡ್ ಲೈಕ್ ಐ ಸೆಡ್, ಇಟ್ಸ್ ಎನ್ ವೆರಿ ಆರ್ಥೋಡಾಕ್ಸ್ ಫ್ಯಾಮಿಲಿ. ಆ್ಯಂಡ್ ಅಂಥ ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಗ್ಲಾಮರ್ ಇಂಡಸ್ಟ್ರಿಗೆ ಬರೋದಕ್ಕೆ ನಮ್ಮಮ್ಮ ಮೂಲ ಕಾರಣ ಇದ್ದರು. ಅವರು ನನ್ನ ಮಗಳಿಗೆ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ಅವ್ರಿಗೆ ಮುಂಚೆಯಿಂದ ಇತ್ತು. ಪೈಲಟ್ ಮಾಡಿಸ್ಬೇಕು, ಇಲ್ಲ ಆ್ಯಕ್ಟ್ರೆಸ್ ಮಾಡಿಸ್ಬೇಕು ಅಂತ. ಐ ವಾಸ್ ಲೈಕ್ ಓಕೆ. ಆ್ಯಂಡ್ ನಾನು ಯಾವಾಗಲೂ ಅಮ್ಮನ ಸೆರಗಿಟ್ಕೊಂಡು ಓಡಾಡೋ ಒಂದು ಮಗು ಇದ್ದೆ. ನನಗೆ ನಮ್ಮಮ್ಮ ಅಂದರೆ ತುಂಬಾ ಇಷ್ಟ. ನನ್ನ ಫ್ಯಾಮ್ಲಿ ಅಂದ್ರೇ ನನ್ನ ಬೆಸ್ಟ್ ಫ್ರೆಂಡು, ಫಸ್ಟ್ ಬೆಸ್ಟ್ ಫ್ರೆಂಡ್ ಅಂದರೆ ನಮ್ಮ ಅಣ್ಣನೇ. ಸೊ ಹಾಗಾಗಿ ಅಂಥ ಒಂದು ಇದಿರಬೇಕಾದ್ರೆ ನಮ್ಮಮ್ಮ ಏನು ಹೇಳಿದ್ರು ನಾನು ಅದನ್ನು ಮಾಡ್ಕೊಂಡು ಬಂದೆ. ಆ್ಯಂಡ್ ನಮ್ಮಮ್ಮ ನನ್ನನ್ನು ಇಂಡಸ್ಟ್ರಿಯಲ್ಲಿ ಬರಬೇಕಾದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು. ನಮ್ಮಮ್ಮನ ಸಪೋರ್ಟಿಂದ ಎಲ್ರಿಗೂ ಗೊತ್ತಿರೋ ಛಾಯಾ ಸಿಂಗ್ ನಾನು. ಅಪ್ಪ ಮುಂಚೆ ಕೆಲಸದ ವಿಚಾರದಲ್ಲೇ ಇಲ್ಲಿ ಬಂದರು. ಆ್ಯಂಡ್ ದೆನ್ ಹಿ ಸ್ಟಾರ್ಟೆಡ್ ಹಿಸ್ ಓನ್ ಬಿಸ್ನೆಸ್. ಅಪ್ಪ ಅವ್ರದ್ದೇ ಬಿಸ್ನೆಸ್ ಶುರು ಮಾಡ್ಕೊಂಡ್ರು. ಆಮೇಲೆ ಅಪ್ಪ ಜಸ್ಟ್ ವೇರಿಯೇಟೆಡ್ ಇನ್ ಹಾರ್ಡ್ವೇರ್, ಸ್ಯಾನಿಟ್ರೀಸ್ ಆ ಥರದ್ದು. ಫಸ್ಟು ನಾನು ಹುಟ್ಟಿದ ಮನೆ ಥಿಂಕ್ ಚಿಕ್ಕಪೇಟೆ ಹತ್ರ ಒಂದಿತ್ತು. ದೆನ್ SJP ರೋಡ್, ದೆನ್ ವಿ ಶಿಫ್ಟೆಡ್ ಟು ಬಸವೇಶ್ವರ ನಗರ್. ಈಗ ಯಲಹಂಕ. ನನಗಂತೂ ನನ್ನ ಬಾಲ್ಯ, ನಾನು ನಿಜವಾಗ್ಲೂ ಈಗಿರೋ ಮಕ್ಕಳನ್ನ ನೋಡಿದ್ರೆ ನಾನು ಎಂಜಾಯ್ ಮಾಡಿದಷ್ಟು ಈಗಿನ ಕಾಲದ ಮಕ್ಕಳು ಎಂಜಾಯ್ ಮಾಡಿಲ್ವಲ್ಲ ಅಂತ ಒಂದು ಬೇಸರ ಆಗುತ್ತೆ. ಬಿಕಾಸ್ ಆಗ ವಿ ಯೂಸ್ ಟು ಪ್ಲೇ ಸೋ ಮಚ್ ಔಟ್ಡೋರ್. ಏನೋ ಒಂದು ಸಿಕ್ಕಿದ್ರೆ ಅದರಿಂದ ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡ್ಕೊಂಡು ಆಟ ಆಡೋದು. ಈ ಗೇಮ್ಸು, ಮೊಬೈಲ್ ಫೋನ್ಸ್ ಅದು ಯಾವುದು ಆ ಟೈಮಲ್ಲಿ ಇರಲಿಲ್ಲ. ಸೊ ಹಾಗಾಗಿ ರೋಡಲ್ಲಿ. ಆ್ಯಂಡ್ ಆಗ ಅಪ್ಪ ಅಮ್ಮನಿಗೆ ಒಂದು ಅಷ್ಟೊಂದು ಚಿಂತೆನೂ ಇರಲಿಲ್ಲ. ಈಗ ಮಕ್ಕಳಂದರೆ ಎಷ್ಟೊಂದು ಚಿಂತೆ ಇರುತ್ತೆ. ಅವ್ರಿಗೆ ಇಷ್ಟೊತ್ತು ಬಿಡಬಾರ್ದು, ಒಬ್ಬರೇ ಹೋಗಿ ಬಿಡಬಾರ್ದು, ಹೀಗೆ ಮಾಡಬಾರ್ದು, ಹಾಗೆ ಮಾಡಬಾರ್ದು. ನಾನೊಂದು ಹೆಣ್ಮಗು ಇದ್ರೂ ನಾನು ಮನೆಗೆ 6 ಗಂಟೆ 6:30ವರೆಗೂ ಆರಾಮಾಗಿ ಆಟ ಆಡ್ಕೊಂಡಿರ್ತಿದ್ದೆ. ನಮ್ಮ ಅಮ್ಮನಿಗೆ ಏನು ಚಿಂತೆ ಇರಲಿಲ್ಲ, ಬರ್ತಾಳೆ ಆಟ ಆಡ್ಕೊಂಡು. ಆ ಥರದ್ದೊಂದು ವಾತಾವರಣ ಇತ್ತು, ಆ ಥರದ್ದೊಂದು ಸೊಸೈಟಿ ಇತ್ತು. ಸೊ ಐ ಫೀಲ್ ದ್ಯಾಟ್ ಐ ವಾಸ್ ರಿಯಲಿ ಬ್ಲೆಸ್ಡ್ ದ್ಯಾಟ್ ಆ ಟೈಮಲ್ಲಿ ನಂದೊಂದು ಚೈಲ್ಡ್ಹುಡ್ ನಾನು ನೋಡಿದೆ. ಫ್ರೆಂಡ್ಸ್ ಎಲ್ಲರೂ, ಅಕ್ಕಪಕ್ಕ ಮನೆಯವರು, ಈಗ ಎಲ್ಲರೂ ಒಂದು ರೆಸರ್ವೇಷನ್ಸ್ ಅನ್ನೋದೊಂದಿರುತ್ತೆ. ಮಕ್ಕಳಿಗೆ
ಮೋಸ್ಟ್ಲಿ ಪೇರೆಂಟ್ಸ್ ಹೇಳ್ಕೊಡ್ತಾರೆ, ಅವ್ರ ಜೊತೆ ಮಾತಾಡೋದು ಬೇಡ, ಇವ್ರ ಜೊತೆ ಮಾತಾಡೋದು ಬೇಡ. ನಮ್ದು ಆ ಥರ ಏನೂ ಇರಲಿಲ್ಲ. ನಮ್ಮ ಒಬ್ಬರು ಶ್ರೀಮಂತರು ಒಬ್ಬರು ಮನೆ ಇತ್ತು, ನಮ್ಮ ಮನೆ ಎದುರುಗಡೆ ಅವ್ರ ಮಕ್ಕಳ ಜೊತೆ ಆಟ ಆಡ್ತಿದ್ವಿ. ಒಂದು ಬಡವ್ರ ಮಕ್ಕಳು, ಅವರು ಗಾರೆ ಕೆಲಸ ಮಾಡೋರು, ಅವ್ರು ಎಲ್ಲರೂ ಸೇರ್ಕೊಂಡು ಒಂದೇ ಸಲ ಆಡ್ತಿದ್ವಿ. ನಮ್ಗೆ ಆ ಭೇದ ಭಾವನೆ ಇರಲಿಲ್ಲ. ಈಗ ನಾನು ನೋಡ್ತೀನಿ, ಅವ್ರ ಜೊತೆ ಮಾತಾಡಬಾರ್ದು, ಕಾಂಪೌಂಡಲ್ಲಿ ಇರಬೇಕು, ಈ ಅಪಾರ್ಟ್ಮೆಂಟ್ಸು ಅದು ಇದು ಅಂತ ಬಂದ ಮೇಲೆ ಅದೆಲ್ಲ ಆಗೋಗ್ಬಿಟ್ಟಿದೆ. ಐ ಫೀಲ್ ಸ್ಯಾಡ್. ಬಟ್ ಅದು ಅವ್ರ ಸೇಫ್ಟಿಗಿರ್ಬಹುದು ಅಥವಾ ಅವ್ರ ಅಪ್ಬ್ರಿಂಗಿಂಗ್ಗೆ, ಬೇರೆ ಅವ್ರ ಫ್ಯೂಚರ್ಗೆ ಅಂತ ಏನೋ ಒಂದಿರ್ಬೋದು. ಐ ವಾಸ್ ವೆರಿ ಹ್ಯಾಪಿ. ನಾನೆಲ್ಲನೂ ನೋಡಿ ಬೆಳೆದಿರೋದು. ಆ್ಯಂಡ್ ನಮಗೆ ಯಾವುದು ಆ ಚಿಕ್ಕ ವಯಸ್ಸಲ್ಲಿ ಇನ್ನೋಸೆನ್ಸ್ ಅಂತಾರಲ್ಲ, ಅದು ಮೇಂಟೈನ್ ಆಗಿ ಬಂತು. ಆ ಚೈಲ್ಡ್ಹುಡ್ ಮೆಮೊರೀಸ್ ಮಾತ್ರ ಸ್ಪೆಷಲು. ತುಂಬ ಇದೆ ಚೈಲ್ಡ್ಹುಡ್ ಮೆಮೊರೀಸ್ ಶೇರ್ ಮಾಡ್ಕೋಬೇಕಂದ್ರೆ. ಒಂದು ಸಲ ನಮ್ಮಣ್ಣ, ನಾವು ಸ್ಪೋರ್ಟ್ಸ್ ಡೇಗೆ ಅಂತ ಹೋಗಿದ್ವಿ. ನಮ್ಮಣ್ಣನಿಗೆ, ನಮ್ಮ ಅಣ್ಣ ಒಂದೇ ಸ್ಕೂಲಲ್ಲಿ ಓದಿ ಬೆಳೆದಿದ್ದು. ಸೊ ನಮ್ಮ ಅಣ್ಣನಿಗೆ ಲಾಲ್ಬಾಗಲ್ಲಿ ಫ್ಲವರ್ ಶೋ ನೋಡಬೇಕು ಅಂತ ಅವ್ನ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟ. ನನ್ನ ಇಲ್ಲಿ ಬಿಟ್ಟು ಹೋಗ್ಬಿಟ್ಟ. ಅವ್ನಿಗೆ ಅಲ್ಲಿ ಲೇಟ್ ಆಗೋಯ್ತು, ನನಗೆ ಇಲ್ಲಿ ಸ್ಪೋರ್ಟ್ಸ್ ಡೇ ಮುಗ್ದೋಯ್ತು. ನಾನು ಇಲ್ಲಿ ನಿಂತ್ಕೊಂಡು ಅಳ್ಕೊಂಡಿದ್ದೆ, ನಮ್ಮ ಅಣ್ಣ ಎಲ್ಲಿ ನಾನು ಮನೆಗೆ ಹೋಗ್ಬೇಕಂತ. ಆಗ ಒಬ್ಬರು ನಿಜವಾಗ್ಲೂ ದೇವ್ರ ಥರ ಒಬ್ಬರು ಅಕ್ಕ ಬಂದುಬಿಟ್ಟು ಮನೆಗೆ ಗೊತ್ತಾದ್ರು. ನನಗಾಗ ವಯಸ್ಸು 6 ಇರ್ಬೋದು. ಸೊ ಹುಡುಗಿ, ಹಾಂ ಹೌದು, 2ನೇ ಕ್ಲಾಸ್ ಹುಡುಗಿ ನಾನು. ಸೊ ಆಗ ನಮ್ಮ ಚರ್ಚ್ ಒಂದು ಕಡೆ ಇತ್ತು, ಮನೆ ಒಂದು ಕಡೆ ಇತ್ತು, ಎಲ್ಲಿ ಆ ಸ್ಪೋರ್ಟ್ಸ್ ಡೇ ಫಂಕ್ಷನ್ ಆಗ್ತಿತ್ತು. ನಾನು ಹೇಳಿದೆ ನನಗೆ ಮನೆ ಗೊತ್ತು ಅಂತ. ಸೊ ನಾನು ಆ ಟೈಮಲ್ಲೇ ಅವ್ರಿಗೆ ಮನೆ ದಾರಿ ತೋರಿಸಿ ಅವ್ರು ನನ್ನ ಕರ್ಕೊಂಡು ಹೋಗಿಬಿಟ್ರು. ಐ ನೋ ಹಂಗೆ ಹೇಳ್ತೀರಾ, ನಾನು ನಮ್ಮ ತಂದೆ ತಾಯಿ ಬಗ್ಗೆ ಹೇಳಬೇಕು. ಅವ್ರು ನಮಗೆ ಚೆನ್ನಾಗಿ ಇದು ಹೇಳ್ಕೊಟ್ಟಿರೋದು. ನಮ್ಮ ಅಣ್ಣ ಸೇಮ್ ನನ್ನ ವಯಸ್ಸಲ್ಲೇ ಅವ್ರಿಗೊಂದು ಟ್ರೈಸೈಕಲ್ ತಂದು ಕೊಟ್ಟಿದ್ದ. ಅವ್ನು ನನಗಿಂತ 6 ವರ್ಷ ದೊಡ್ಡವನು. ಅಲ್ಲ, ಅದು ಅದೇ ಟ್ರೈಸೈಕಲ್ ಆಟ ಆಡ್ತಿರೋದು ಮನೆಯಿಂದ, ನಮ್ಮ ಮನೆಯಲ್ಲಿ ಚಿಕ್ಕಪೇಟೆ ಮನೆ ಇತ್ತಲ್ವ, ಚಿಕ್ಕಪೇಟೆಯಿಂದ ಟೌನ್ ಹಾಲ್ವರೆಗೂ ಬಂದ್ಬಿಟ್ಟಿದ್ದಾನೆ. ಓಡಿಸ್ಕೊಂಡು ಟ್ರಾಫಿಕ್ ಪೊಲೀಸ್ ನಿಲ್ಲಿಸ್ಬಿಟ್ಟು ಎಲ್ಲಪ್ಪ ಹೋಗ್ತಿದೆ ಅಂತ ಕೇಳಿದ್ರು. ಅಯ್ಯೋ ಸರ್, ನಾನು ಎಲ್ಲೋ ಬಂದ್ಬಿಟ್ಟಿದ್ದೀನಿ, ಮನೆ ರೂಟ್ ಗೊತ್ತಾ? ಗೊತ್ತು ಅಂದ್ಬಿಟ್ಟು ಅವನು ಟ್ರಾಫಿಕ್ ಪೊಲೀಸ್ ಅವರು ಕೈ ಹಿಡ್ಕೊಂಡು ಕರ್ಕೊಂಡು ಬಂದರು. ಸೊ ಈ ರೀತಿ ನಾವಿಬ್ರು ಕಳೆದೋಗಿದ್ವಿ, ಪ್ಲಸ್ ವಾಪಸ್ ಮನೆಗೂ ಬಂದಿದ್ದೀವಿ. ಎಸ್ ಅಲ್ಲ, ನಾನು ಅದನ್ನು ಹೇಳ್ತಿರೋದೇನೆಂದರೆ, ಒಂದು ರಾಜ್ಪೂತ್ ಫ್ಯಾಮ್ಲಿ, ಒಂದು ಆರ್ಥೋಡಾಕ್ಸು ಆ ಥರ ಇದ್ರೂ ನಮ್ಮ ಮನೆಯಲ್ಲಿ ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಒಂದು ಕಟ್ಟಾಕೋದಿರಲಿಲ್ಲ. ಫ್ರೀ ಬಿಟ್ಟರು. ನಿಮಗೇನು ಬೇಕೋ ಅದನ್ನು ನೀವು ಫಾಲೋ ಮಾಡಿ. ಆ್ಯಂಡ್ ನಾನು ಹೇಳಿದಾಗೆ ಮುಂಚೆ ಇದ್ದಿದ್ದು ಒಂದು ಸೊಸೈಟಿಗೂ ಈಗಿರೋ ಸೊಸೈಟಿಗೂ ತುಂಬ ವ್ಯತ್ಯಾಸ ಇದೆ. ನಮ್ಮ ತಂದೆ ತಾಯಿಗೆ ಆ ಭರವಸೆ ಇತ್ತು ನಮ್ಮ ಮೇಲೆ, ದಟ್ ನಾವೆಲ್ಲೂ ತಪ್ಪು ದಾರಿಗೆ ಹೋಗಲ್ಲ, ತಪ್ಪು ಸಂಗತಿ ಯಾರನ್ನೂ ಆ ಥರದ್ದು ನಾವು ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ ಅನ್ನೋ ಅದನ್ನ ಭರವಸೆ, ಆ ನಂಬಿಕೆ ಅವ್ರು ನಮ್ಮ ಮೇಲೆ ಇಟ್ಟಿದ್ರು. ಸೊ ನೋಡಿ, ಮಕ್ಕಳ ಮೇಲೆ ಆ ನಂಬಿಕೆ ಇರೋದು ಭಾಳ ಮುಖ್ಯ ನೋಡಿ. ಖಂಡಿತ. ನಾವು ಡೌಟ್ ಪಡ್ತಾ ನಮ್ಮ ಡೌಟ್ ನಿಜ ಮಾಡ್ಬಿಡ್ತೀವಿ. ಸಮ್ಟೈಮ್ಸ್ ಅದು ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ, ನಿಜವಾಗ್ಲೂ ಹಾಗಾಗ್ಬಿಡುತ್ತೆ. ಎಷ್ಟು ಜನ ಮಕ್ಕಳು? ನೀವು, ನಿಮ್ಮ ಅಣ್ಣನ? ನಾನು, ನಮ್ಮ ಅಣ್ಣ, 2 ಜನ. ಓಕೆ. ಏನು ಮಾಡ್ತಾರೆ ಅಣ್ಣ? ಅಣ್ಣನು ಬ್ಯಾಂಕಿಂಗಲ್ಲಿದ್ದಾನೆ. ಯಾವ ಸ್ಕೂಲ್? ಸೆಂಟ್ ಲೂರ್ಡ್ಸ್. ಎಲ್ಲಿದು? ಚಿಕ್ಕಪೇಟೆ. ಐ ಥಿಂಕ್ ಇಟ್ಸ್ ಕಾಲ್ಡ್ ಚಿಕ್ಕಪೇಟೆ ಓನ್ಲಿ. ಸೊ ಫುಲ್ ಕ್ರೌಡೆಡ್ ಅವಾಗ? ಆಫ್ ಕೋರ್ಸ್, ಎಲ್ಲ ಗರೀಬಿರಿ ಚೆನ್ನಾಗಿರೋದು. ಅದೇ ಹೇಳ್ತೀನಲ್ಲ, ಆ ವಾತಾವರಣದಿಂದ ನಾನು ಅಪಾರ್ಟ್ಮೆಂಟ್ಸ್ ಅನ್ನೋದನ್ನೇನಾದರೂ ನೋಡಿದ್ರೆ, ಈಗಲೂ ನಮ್ಮ ಅಮ್ಮನಿಗೆ ಅಪಾರ್ಟ್ಮೆಂಟ್ಸ್ ಅಂದರೆ ಇಷ್ಟ ಆಗಲ್ಲ. ನಾವು ಅಪಾರ್ಟ್ಮೆಂಟ್ಸಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ವಿ ಆಲ್ವೇಸ್ ಲುಕ್ ಫಾರ್ ಜನ ಇರಬೇಕು, ಮಾತುಕತೆ ಇರಬೇಕು ಅಕ್ಕಪಕ್ಕದಲ್ಲಿ. ಅದೊಂದು ಯಾವಾಗಲೂ ಇದೆ. ಸೊ ವೆನ್ ವಿ ಶಿಫ್ಟೆಡ್ ಟು ಬಸವೇಶ್ವರನಗರ ಆಲ್ಸೋ ತುಂಬ ಒಂಟಿ ಅನ್ನಿಸ್ಬಿಡೋದು. ಬಸವೇಶ್ವರನಗರ ನಾವು ಬಸವೇಶ್ವರನಗರ ಬಂದು ಒಂದು 12 ವರ್ಷ ಆಗಿತ್ತು. 12 ವರ್ಷ ಆಯಿತು. ಆಗಲೇ ಅನ್ನಿಸ್ಬಿಡೋದು, ಅಯ್ಯೋ ಇಲ್ಲಿ ಯಾಕೋ ತುಂಬಾ ದೂರ ಬಂದ್ಬಿಟ್ಟಿದ್ದೀವಿ ಅಂತ ಸಿಟಿಯಲ್ಲಿದ್ದು. ಬಟ್ ಒಂದು 2 ವರ್ಷದಲ್ಲಿ ಮತ್ತೆ ಬಸವೇಶ್ವರನಗರ ತುಂಬ ಚೆನ್ನಾಗಾಗೋಯ್ತು. ಈಗ ನಮ್ಮಮ್ಮ ಯಲಹಂಕ ಅಲ್ಲಿ ಶಿಫ್ಟ್ ಆಗಿದ್ದಾರೆ. ಸೊ ಈಗ ಅವ್ರಿಗೆ ಮತ್ತೆ ಹಾಗೆ ಅನ್ನಿಸ್ತಿದೆ, ಶಿ ಇಸ್ ಬ್ಯಾಕ್ ವಿತ್ ದ ಸೇಮ್ ಫೀಲಿಂಗ್. ಬಟ್ ಐ ಆಮ್ ಶೋರ್ ಇನ್ 2-3 yearsಲ್ಲಿ ದ ವೇ ಬ್ಯಾಂಗ್ಳೂರ್ ಸಿಟಿ ಇಸ್ ಗ್ರೋಯಿಂಗ್, ಮತ್ತೆ ಇದು ಒಂದು ಪುಟ್ಟ ಸಿಟಿ ಆಗ್ಬಿಡುತ್ತೆ ಅಂತ. ಈಗ ನೀವು ನನ್ನ ಜೊತೆ ನಮ್ಮ ಮನೆಗೆ ಬರ್ತಿದ್ದೀರಾ, ಅಲ್ಲಿ ನಮ್ ಗೆಸ್ಟ್ ಆಗಿದ್ದು ಊಟ ಮಾಡಿ ಆಮೇಲೆ ಕೋಟೆ ನೋಡಕ್ ಹೋಗ್ತೀರಾ. ಓಕೆ, ಚೆನ್ನಾಗಿತ್ತಪ್ಪ. ಸ್ಕೂಲು ತುಂಬಾ ಚೆನ್ನಾಗಿತ್ತು. ಒಂದು ಚಿಕ್ಕ ಫ್ರೆಂಡ್ಸ್ ಗ್ರೂಪ್ ಇತ್ತು, ನಾವು 4 ಜನದ ಒಂದು ಫ್ರೆಂಡ್ಸ್ ಗ್ರೂಪ್ ಇತ್ತು, ಚೆನ್ನಾಗಿತ್ತು. ಆದ್ರೆ ನಾನು ತುಂಬಾ ಏನು ತೀಟೆ ಅಂಥದ್ದು ಏನಿರಲಿಲ್ಲ. ತುಂಬ ಸ್ಟೂಡಿಯೋಸ್ ಅಂತಾನೂ ಏನಿಲ್ಲ, ಫಸ್ಟ್ ರ್ಯಾಂಕ್ ಆ ಥರ ಬರೋದೇನಿಲ್ಲ. ನನಗೆ ಅವಾಗ್ಲಿಂದನೂ ನನ್ನ ಕನ್ನಡ ಅನ್ನೋದು ಯಾವಾಗಲೂ ಒಂಚೂರು ಲೋನೇ ಇತ್ತು. ನನ್ನ ರ್ಯಾಂಕ್ ಹೋಗೋದೇ ಕನ್ನಡದಿಂದಾನೇ. ನನಗೆ ಗ್ರಾಮರ್ ಅನ್ನೋದು ಬರ್ತಾನೆ ಇರಲಿಲ್ಲ, ಇವಾಗಲೂ ಬರಲ್ಲ ಅದು. ಸೊ ಅದರಲ್ಲಿ ಮಾತ್ರ ನಾನು ತುಂಬಾ ಒದ್ದಾಡ್ತಿದ್ದೆ. ಆ್ಯಂಡ್ ಎಲ್ಲ ಟೀಚರ್ಸು ತುಂಬಾ ದೇ ವರ್ ವೆರಿ ಗುಡ್, ವೆರಿ ವೆರಿ ಗುಡ್. I'm actually sorry, I'm just traveling back in time and ಅದನ್ನು ನಾನು ರಿಲೀವ್ ಮಾಡ್ತಿದ್ದೀನಿ. ಆಲ್ ಮೈ ಟೀಚರ್ಸ್ ವೆರಿ ಗ್ರೇಟ್. ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ನನಗೆ ತುಂಬ ಆಸಕ್ತಿ ಇತ್ತು. ಸೊ ಆಗಾಗ ಈ ಇಂಡಿಪೆಂಡೆನ್ಸ್ ಡೇ, ಕ್ರಿಸ್ಮಸ್ ಅದಕ್ಕೆಲ್ಲ ನಾನು ಡಾನ್ಸ್ ಶೋಸ್ ಎಲ್ಲ ಮಾಡ್ತಿದ್ದೆ. ಸೊ ಕಲ್ಚರಲ್ ಬಹುಶಃ ಅವಾಗಿಂದ ಮುಂದಿದ್ದೀರಿ ನೀವು? ಹಾಂ, ಬರೀ ಡಾನ್ಸಿಂಗ್ ಅಷ್ಟೇ. ಇನ್ನೇನಾದರೂ ಆ್ಯಕ್ಟ್ ಹೇಳಿಬಿಟ್ರೆ ಅದು ಮಾಡೋಕ್ಕೆ ಬರೋಕ್ಕಲ್ಲ. ಅದು ಮಾಡೋಕ್ಕೆ ನಾನು ತುಂಬ ಈಗಲೂ ಮುಂಚೆಯಿಂದನೂ ಒಂದು ಸ್ಟೇಜ್ ಫ್ರೈಟ್ ಅಂತಾರಲ್ಲ, ಸ್ಟೇಜ್ ಫಿಯರ್ ಇತ್ತು.
ಸೊ ನಾನು ಡಾನ್ಸ್ ಮಾಡ್ತಿರ್ಬೇಕಾದ್ರೂ ನಾನು ಜನಗಳನ್ನ ನೋಡಿ ಡಾನ್ಸ್ ಮಾಡ್ತಿರ್ಲಿಲ್ಲ, ಕೆಳಗೆ ನೆಲ ನೋಡಿ ಮಾಡ್ತಿದ್ದೆ. ಸೊ ನಮ್ಮ ಟೀಚರ್ ಹೇಳೋರು, ನೀನು ಯಾಕೆ ಕೆಳಗೆ ನೋಡ್ತೀಯ, ಆಡಿಯನ್ಸ್ ನೋಡು, ಇಲ್ಲಾಂದರೆ ನಿನ್ನ ಕಣ್ಣು ಮೇಲೇ ಇನ್ನೊಂದು ಕಣ್ಣು ಬರೆದು ಬಿಡ್ತೀವಿ, ಸೊ ಕಣ್ಣು ಓಪನ್ ಇದೆ ಅಂತ ಗೊತ್ತಾಗುತ್ತೆ. ಏನು ಓದಿದ್ದು ಕೇಳಬಹುದು? +2 ಐ ಆಮ್ ಅ ಕಾಲೇಜ್ ಡ್ರಾಪ್ ಔಟ್. +2 ನಾನು ಕಂಪ್ಲೀಟ್ ಮಾಡಿಲ್ಲ, ಅದು ಮಾಡ್ತಿರ್ಬೇಕಾದ್ರೆ ಇಂಡಸ್ಟ್ರಿಯಲ್ಲಿ ಬಂದೆ ನಾನು. ಕಾಲೇಜ್ ಹೋಗಿ ಶ್ರೀ ಅರಬಿಂದೋ ಬಸವೇಶ್ವರನಗರದಲ್ಲಿ ಗರ್ಲ್ಸ್ ಕಾಲೇಜ್. ಸ್ಕೂಲಲ್ಲಿ ಕೋಎಡ್ ಇತ್ತು, ಸೊ ಅಲ್ಲಿ ತುಂಬ ಲವ್ ಲೆಟರ್ಸು, ತುಂಬ ಪ್ರಪೋಸಲ್ಸ್ ಬರೋ ಶುರು ಆಗೋಯ್ತು. ಸೊ ಐ ವಾಸ್ ಲೈಕ್, ಬೇಡಪ್ಪ ದೇವ್ರೆ, ನನಗಿದು ಯಾವುದು ಬೇಡ, ನಾನು ಗರ್ಲ್ಸ್ ಕಾಲೇಜಲ್ಲಿ ಓದಿದ್ರೆ ಸಾಕು ಅಂದ್ಬಿಟ್ಟು ನಾನೇ ಆಯ್ಕೆ ಮಾಡಿಕೊಂಡು ಗರ್ಲ್ಸ್ ಕಾಲೇಜ್ ಸೇರಿಕೊಂಡೆ. ಅಲ್ಲೊಂದು ದೊಡ್ಡ ಗ್ರೂಪು, ಒಂದು 7 ಜನದ ಒಂದು ಗ್ರೂಪ್ ಇತ್ತು ನಮ್ಮದು, ವಿ ವರ್ 7 ವಂಡರ್ಸ್ ಆಫ್ ದಿ ವರ್ಲ್ಡ್. ಆ್ಯಂಡ್ ಸಖತ್ ಎಂಜಾಯ್ ಮಾಡಿದ್ದು ನಾನು ಕಾಲೇಜ್ ಟೈಮಲ್ಲೇ. ನನಗೆ ಸ್ಕೂಲಲ್ಲಿ ಒಂದು ಇದ್ದಿತ್ತು, ನಾನು ಕಾಲೇಜ್ ಹೋದಾಗ ನಾನು ಬಂಕ್ ಹೊಡಿತೀನಿ, ಸಿನಿಮಾ ಹೋಗ್ತೀನಿ, ಹಾಗೆ ಹೀಗೆ ಅಂತ. ಸ್ಕೂಲಲ್ಲಿ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ, ಫ್ರೀಡಮ್ ಬಂದ್ಬಿಡುತ್ತೆ ಅಂತ. ಕಾಲೇಜ್ ಹೋದಾಗ ಒಂದಿನೂ ಬಂಕ್ ಹೊಡ್ದಿಲ್ಲ, ಯಾವಾಗಪ್ಪ ಕಾಲೇಜ್ಗೆ ಹೋಗ್ತೀನಿ, ಯಾವಾಗಪ್ಪ ಎಲ್ಲರ ಜೊತೆ ಆಟ ಆಡ್ತೀನಿ ಅನ್ನೋ ಒಂದು ಇದ್ದಿತ್ತು. ಸೊ ಕಾಲೇಜ್ ಮುಗಿಯೋದು, ಅದ್ರ ಪಕ್ಕದಲ್ಲಿ ಒಂದು ಬ್ಯಾಡ್ಮಿಂಟನ್ ಗ್ರೌಂಡ್ ಇತ್ತು, ಅಲ್ಲಿ ಬ್ಯಾಡ್ಮಿಂಟನ್ ಆಡೋದು, ಚೆಸ್ಸು, ಕ್ಯಾರಮು, ಅದೊಂದು 1 ಅವರ್ ಆಟ ಆಡ್ಬಿಟ್ಟು ಮನೆಗೆ ಹೋಗ್ಬಿಡೋದು. ಬಟ್ ಯಾವತ್ತು ಬಂಕ್ ಹೊಡೆದ್ಬಿಟ್ಟು ಆಚೆ ಹೋಗ್ಬೇಕು ಅನ್ನೋದು ಮಾಡೇ ಇಲ್ಲ. ನಿಮ್ಗೆ ಏನಾದರೂ ಆದ್ರೆ ನಂಗೆ ಹರ್ಟ್ ಆಗುತ್ತೆ ಭೂಮಿಕಾ. ನಟನೆ ಹೇಗೆ ಸಿಕ್ತು? ನಾನು 10th ಮುಗಿಸ್ಬಿಟ್ಟು PUಗೆ ಹೋಗೋಕೆ ಮುಂಚೆ ಒಂದು ಸ್ವಲ್ಪ ಟೈಮ್ ಇತ್ತು. ಆಗ ಮಕ್ಳಿಗೆ ಏನಾದರೂ ಟ್ಯೂಷನ್ ತೊಗೋಣ, ಏನಾದರೂ ಒಂದು ಮಾಡೋಣ, 3 ತಿಂಗಳು ಏನು ಮಾಡೋದು ಅಂದ್ಬಿಟ್ಟು ನಾನು ಯೆಲ್ಲೋ ಪೇಜಸ್ ಅಂತ ಒಂದು ಮುಂಚೆ ಬರ್ತಿತ್ತು, ಡೈರೆಕ್ಟ್ರಿ. ಅದರಲ್ಲಿ ನಾನು ಹುಡುಕ್ತಿದ್ದೆ ಏನು ಮಾಡ್ಬೋದು, ಟ್ಯೂಷನ್ಸ್ಗೆ ಏನೇನಿದೆ ಅಂತ. ಎಲ್ಲೋ ಒಂದು ಆ್ಯಡ್ ನೋಡಿದೆ, ಶಿಕ್ಕಾಕಾಯಿಗೆ ಮಾಡೆಲ್ಸ್ ಬೇಕು ಅಂದ್ಬಿಟ್ಟು. ಸುಮ್ಮನೆ ನಾವು ಆಟ ಆಡೋಡೋ ವಯಸ್ಸು ಒಂದು ಕಾಲ್ ಮಾಡಿ ನೋಡೋಣ ಅಂದು, ಬನ್ನಿ ಫೋಟೋ ಶೂಟ್ ಮಾಡಿಸೋಣ ಅಂದರು. ಹಂಗಂದ್ರೆ ಏನು ಅಂತಲೇ ಗೊತ್ತಿರಲಿಲ್ಲ, ಫೋಟೋ ಶೂಟು ಅಂತ ಅಂದೆ. ಐ ವಾಸ್ ಸೋ ನೈವ್ ಅಟ್ ದಟ್ ಟೈಮ್. ಆ್ಯಂಡ್ ಅವರೇ ಫೋಟೋಸ್ ತೆಗೆದ್ರು, ಅದೇ ಸರ್ಕ್ಯುಲೇಟ್ ಆಯಿತು. PH ವಿಶ್ವನಾಥ್ ಸರ್ ಅವರು ಒಂದು ಇದಕ್ಕೆ ಇನ್ಸ್ಟಿಟ್ಯೂಟಿಗೆ ಬಂದಿದ್ದರು. ಆ ಇನ್ಸ್ಟಿಟ್ಯೂಟಲ್ಲಿ ಸುಮ್ಮನೆ ಒಂದು ಫ್ಯಾಷನ್ ಶೋ ಅಂದ್ಬಿಟ್ಟು ಒಂದು ಚಿಕ್ಕದು ಮಾಡಿದೆ ನಾನು. ಅಲ್ಲಿ PH ವಿಶ್ವನಾಥ್ ಸರ್ ನೋಡಿಬಿಟ್ಟು ಸರಿಗಮ ಅಂತ ಹೇಳಿಬಿಟ್ಟು ಒಂದು DDಗೆ ಒಂದು ಸೀರಿಯಲ್ ಮಾಡ್ತಿದ್ರು, ಅದಕ್ಕೆ ಆಯ್ಕೆ ಮಾಡಿಕೊಂಡ್ರು. 3 ದಿನ ಅಲ್ಲಿ ನೋಡಿದೆ, ಎಲ್ಲರ ಹತ್ರ ಕಲಿ, ಎಲ್ಲರೂ ಹೇಗೆ ಆ್ಯಕ್ಟಿಂಗ್ ಮಾಡ್ತಾರೆ. 3ನೇ ದಿನ 4ನೇ ದಿನ ನಾನು ಶೂಟು ಕ್ಯಾಮ್ರಾ ಎದುರಿಸ್ತಿರ್ಬೇಕಾದ್ರೆ ಒಂದೇ ಭಯ, ಆಲ್ ದೋಸ್ ಥಿಂಗ್ಸ್. ನಾನು ಲೈನ್ಸ್ ಹೇಳೋಕ್ಕಾಗಲಿಲ್ಲ, ಸರಿ ಇವಳ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟು ಮನೆ ಕಳಿಸ್ಬಿಟ್ರು. ಸೊ ವೆನ್ ಐ ವಾಸ್ ಟೇಕನ್ ಔಟ್ ಆಫ್ ದ ಸೀರಿಯಲ್, ಅವಾಗ ಒಂದು ತುಂಬ ಬೇಜಾರಾಗ್ಬಿಟ್ಟು, ಅದು ಹೆಂಗೆ ನನಗೆ ಬರಲ್ಲ ಅಂತ ಹೇಳಿದ್ರು. ನಾನು ಇದನ್ನು ಕಲಿತೀನಿ ಅನ್ನೋ ಒಂದು ಹಠದಿಂದ ನಾನು ಇಂಡಸ್ಟ್ರಿಯಲ್ಲಿ ಬಂದಿದ್ದು. ನಾನು ಕಲಿತೀನಿ. ನಾನು ಇವತ್ತಿಗೂ ನಾನು ಯಾವಾಗಲೂ ಹೇಳೋದು, PH ವಿಶ್ವನಾಥ್ ಸರ್ರಿಂದಾನೇ ನಾನು ಇಂಡಸ್ಟ್ರಿಯಲ್ಲಿ ಇರೋದು. ಅವ್ರು ಏನಾದರೂ ನನಗೆ ನಿನಗೆ ಬರಲ್ಲ ಅಂತ ಹೇಳಿ ಕಳಿಸಿರ್ಲಿಲ್ಲ ಅಂದರೆ, ನಾನು ಆ ಒಂದು ಸೀರಿಯಲ್ ಮುಗಿಸ್ಬಿಟ್ಟು, ಬಿಕಾಸ್ ಶೂಟಿಂಗ್ ಟೈಮಿಂಗ್ಸ್ ಆಗಿರ್ಬೋದು, ಅದನ್ನೇನು ಒಂದೇ ಶಾರ್ಟ್ನ ಪದೇ ಮಾಡೋದೆಲ್ಲ ನೋಡಿ ತುಂಬ ಬೋರ್ ಆಗಿಬಿಟ್ಟು, ಇದು ಏನೋ ಕಮಿಟ್ ಮಾಡಿಬಿಟ್ಟಿದ್ದೀವಿ, ಮಾಡಿ ಮುಗಿಸ್ಬಿಡೋಣ, ಇದಾದಮೇಲೆ ಓದ್ ಕಡೆ ಗಮನ ಕೊಟ್ಟು ಡಾಕ್ಟ್ರೋ ಪೈಲಟ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ನನಗೂ. ಬಟ್ ಅವ್ರು ಯಾವಾಗ ಅದನ್ನು ಮಾಡ್ಬಿಟ್ಟು ನನಗೊಂದು ಬರಲ್ಲ ಅಂತ ಹೇಳಿಬಿಟ್ರೆ, ಅದು ಹೆಂಗೆ ಬರಲ್ಲ, ಅದು ಹೆಂಗೆ ಸಾಧ್ಯ ಅಲ್ಲ, ನಾನು ಕಲಿತು ಇದನ್ನು ತೋರಿಸ್ತೀನಿ, ನನಗೂ ಬರುತ್ತೆ, ಇದನ್ನು ಮಾಡ್ಬೋದು ಅನ್ನೋ ಒಂದು ಹಠದಿಂದ ಇಂಡಸ್ಟ್ರಿಯಲ್ಲಿ ಬಂದು ಹಾಗೆ ಒಂದು ಸಣ್ಣ ಪುಟ್ಟ ರೋಲ್ಸ್ಗಳು ಮಾಡಿ. ಮೊದಲನೇದು ಫ್ಲಾಪ್ ಅಂದರೆ ನಾನು ಪರದೆ ಮೇಲೇ ಬಂದಿಲ್ಲ. ಒಂದು ಸೀನು 2 ಸೀನ್ ನಾನು ಮಾಡಿದಷ್ಟೇ. ಆಮೇಲೆ ಬೇರೆಯೊಬ್ಬರನ್ನ ತೊಗೊಂಡು ರೀಪ್ಲೇಸ್ ಮಾಡಿದ್ರು ಆ ಕ್ಯಾರೆಕ್ಟರ್ನ, ಬಿಕಾಸ್ ನನಗೆ ಬರ್ತಿರ್ಲಿಲ್ಲ ನಿಜವಾಗ್ಲೂ. ಆ್ಯಕ್ಚುಲಿ ಅವ್ರು ತಪ್ಪಲ್ಲ. ಈಗ ಒಬ್ಬರು ನೀವು ಕರ್ಕೊಂಡು ಬರ್ತೀರಾ, ಪ್ರೊಡ್ಯೂಸರ್ ಕಾಸು ಆಗ್ತಿದೆ. ಇವಾಗ ನಾವು ನೋಡ್ತೀವಲ್ಲ, ಯಾರಾದರೂ ಹೊಸಬ್ರು ಬಂದರೆ ಎಷ್ಟು ಟೈಮ್ ಹಿಡಿಯುತ್ತೆ, ಎಷ್ಟೊಂದು ಇದಾಗುತ್ತೆ. ಅದು ಬರ್ದೇ ಇದ್ರೆ, ಹೇಳ್ಕೊಟ್ರು ಬರ್ದೇ ಇದ್ರೆ ಆಮೇಲೆ ಏನು ಮಾಡ್ತೀರಾ, ಕಾಯ್ತಿರುತ್ತೆ ಅದೆಲ್ಲ. ಸೊ ಅವ್ರು ತಪ್ಪಲ್ವಲ್ಲ, ಅವ್ರಿಗೂ ಕೆಲಸ ಆಗಬೇಕು. ಸೊ ಹಾಗಾಗಿ ಅವ್ರ ಮನೆಗೆ ಕಳಿಸ್ಬಿಟ್ಟು ಸರಿಗಮ ಅಂತ. ಆಮೇಲೆ ಅದರಲ್ಲೂ ನಾನು ಒಂದು ಪುಟ್ಟ ಕೆಲಸ ಮಾಡಿದೆ, ಆಮೇಲೆ ಮಾಡಿದೆ ನಾನು. ಯಾವ ವರ್ಷ? ಸಮಾಗಮ, ಐ ಥಿಂಕ್ ಇಟ್ ವಾಸ್ ಸಮಾಗಮ, ಸರಿಗಮ ಅಲ್ಲ ಸಮಾಗಮ. ಬಹುಶಃ ಹೇಮಂತ್ ಹೆಗಡೆ. ಕರೆಕ್ಟ್, ಹೇಮಂತ್ ಹೆಗಡೆ ಮಂಜುಶ್ರೀ ಮ್ಯಾಮ್ ಮಾಡಿತ್ತು. ಅದರಲ್ಲಿ 3 ಕ್ಯಾರೆಕ್ಟರ್ಸ್ ಇತ್ತು. ಹೇಮಂತ್ ಹೆಗಡೆ ಅವರು, ಮಂಜುಶ್ರೀ ಮೇಡಮ್, ಜಯಶ್ರೀ ಮೇಡಮ್ ಇದ್ರು. ಆಮೇಲೆ ಇನ್ನೊಂದು ಸಬ್ ಟ್ರ್ಯಾಕ್, ಅಂದ್ರೆ ಸ್ಕೂಲಲ್ಲಿ ಕಾಲೇಜಲ್ಲಿ ಓದ್ತಿರೋ ಒಂದು ಹೊಸ ಒಂದು ಕ್ಯಾರೆಕ್ಟರ್ಸ್ ಜೊತೆ ಇನ್ನೊಂದು ಟ್ರ್ಯಾಕ್ ಇತ್ತು, ಅದಕ್ಕೆ ಆಯ್ಕೆ ಮಾಡ್ಕೊಂಡಿದ್ರು. ಸೊ ಒಂದು ಯಂಗ್ ಸ್ಟೂಡೆಂಟ್. ಹೌದೌದು. ಓಕೆ. ಸೊ ಏನಾಯ್ತು, ಡ್ರಾಪ್ ಆಯ್ತು. ಅದಾದ್ಮೇಲೆ ನಾನು ಇನ್ನೊಂದೇನೋ ಒಂದು ಮಾಡಿದೆ, ಮತ್ತೊಂದೇನೋ ಮಾಡಿದೆ. ಆ ಸಮಾಗಮದ ಕ್ಯಾಮ್ರಾಮನ್ ಅವರು ಮುನ್ನುಡಿ P ಶೇಷಾದ್ರಿ ಅವರು ತಾರಾ ಮ್ಯಾಮ್ ಕ್ಯಾರೆಕ್ಟರ್ಗೆ ಮಗಳ ಪಾತ್ರನ ಹುಡುಕ್ತಿದ್ರು. ಅವ್ರು ಮುನ್ನುಡಿ. ಸೊ ಆವಾಗ ಅವರು ರೆಫರ್ ಮಾಡಿದ್ರು. ಅವ್ರು ಹೇಳಿದ್ರು, ಅವಳು ನೋಡೋಕ್ಕೆ ತಾರಾ ಥರನೇ ಕಾಣ್ತಾಳೆ, ಗುಂಡುಕಿದ್ದಾಳೆ, ಅವಳು ನೋಡ್ಬೋದು, ಅವಳಿಗೆ ಆ್ಯಕ್ಟಿಂಗ್ ಬರೋಲ್ಲ, ಹೇಳ್ಕೊಟ್ರೆ ಮಾಡಬಹುದು ಅಂತ ಅವ್ರು ರೆಫರ್ ಮಾಡಿದ್ರು. ಅವಾಗ ನಾನು P ಶೇಷಾದ್ರಿ ಸರ್ ಮೊದಲೇ ಹೇಳ್ಬಿಟ್ರು ಅವರು. P ಶೇಷಾದ್ರಿ ಸರ್ ಸರಿ ಕರೆಸಿ ನೋಡೋಣ ಅಂದರು. ನೋಡಿದ್ರು, ನನಗೆ ಆ ಗೆಟಪ್ ಹಾಗೆ ನೋಡ್ಸಿದ್ರು. ಓಕೆ ಚೆನ್ನಾಗಿದೆ ಅಂದ್ಬಿಟ್ಟು, ಮಾಡ್ತೀನಮ್ಮ ಅಂದರು. ಟ್ರೈ ಮಾಡ್ತೀನಿ ಸರ್ ಅಂತ ಹೇಳಿದೆ. ಅಲ್ಲೂ ಬೈಸ್ಕೊತಿದ್ದೆ ನಾನು, ಬರ್ತಿರ್ಲಿಲ್ಲ. ಆದರೂ ನನಗೆ ಸರಿಯಾದ ನೋವೆನ್ಸಸ್ ಎಲ್ಲ ಬರ್ತಿರ್ಲಿಲ್ಲ.
ಅಷ್ಟೊಂದು ಮುಚ್ಕರ ಅಲ್ವಾ, ಭಯ. ಸೊ ಫುಲ್ ಓಪನ್ ಆಗಿ ಮಾತಾಡೋದಾಗ್ಲಿ, ಆ್ಯಕ್ಟ್ ಮಾಡೋದಾಗಲಿ, ಇಮೋಟ್ ಮಾಡೋದಾಗಲಿ ಎಲ್ಲ ರಿಸರ್ವೇಷನ್ ಅಲ್ಲೇ ಇರ್ತಿತ್ತು. ಸೊ ಅಲ್ಲೂ ಬೈಸ್ಕೊತಿದ್ದೆ, ಬಟ್ ಮಾಡಿದೆ. ಆ ಸಿನಿಮಾ ಹೆಂಗೋ ಒಂದು ಮಾಡಿಬಿಟ್ಟು ತುಂಬ ಕಲಿತೆ ಆ ಸಿನಿಮಾಯಿಂದ. ಪಿ ಶೇಷಾದ್ರಿ ಸರಿಂದ, ದತ್ತಣ್ಣಯಿಂದ, ತಾರಾ ಮ್ಯಾಮಿಂದ, ಎಲ್ಲರೂ ಲೆಜೆಂಡ್ಸ್. ಸೊ ಅವ್ರು ನೋಡ್ತಾ ಇರ್ತಿದ್ದೆ ನಾನು, ಇವ್ರು ಏನು ಮಾಡ್ತಿದ್ದಾರೆ, ಹೇಗೆ ಮಾಡ್ತಿದ್ದಾರೆ, ಹಾಗೆ ಹೇಗೆ ನೋಡಿ ಚೂರು ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಕಲಿತೆ. ಓ ಹಿಂಗೆ ಮಾಡಬೇಕು, ಸ್ವಲ್ಪ ಯು ಶುಡ್ ಕಮ್ ಔಟ್ ಆಫ್ ಯುವರ್ ಬಾಕ್ಸ್ ಅಂತ ಹೇಳ್ಬಿಟ್ಟು. ಅದು ಅಲ್ಲದೆ ನಿಂಬಸ್ ಕಂಪನಿಯಲ್ಲಿ ಅದಕ್ಕೊಂದು ಸೀರಿಯಲ್, ಒಂದು ತುಂಬ ಒಳ್ಳೆ ಪಾತ್ರ, ಐ ಥಿಂಕ್ ನಿಂಬಸ್ ಪ್ರೊಡಕ್ಷನ್ಸು, ತುಂಬ ಒಳ್ಳೆ ಪಾತ್ರ ಆಯಿತು. ದಟ್ ವಾಸ್ ಲೈಕ್ ಅ ಸೆಕೆಂಡ್ ಹೀರೋಯಿನ್. ಅದಕ್ಕೂ ಕರೆದ್ರು, ಅದಕ್ಕೂ ಹೋಗ್ಬಿಟ್ಟು ನಾನು ಒಂದಿನ ಇದು ಮಾಡಿದೆ. ಇಲ್ಲಮ್ಮ ನೀನು ಇನ್ನೂ ಸ್ವಲ್ಪ ಮೈ ಬಿಚ್ಚಿ ಆ್ಯಕ್ಟ್ ಮಾಡಬೇಕಂದ್ರು ಅದು ಬರ್ತಾನೆ ಇರಲ್ಲ, ಅದರಿಂದನೂ ತೆಗೆದಾಕಿದ್ರು. ಐ ಥಿಂಕ್ ಮುನ್ನುಡಿ ಮಾಡ್ತಿರ್ಬೇಕಾದ್ರೆ ಪ್ಯಾರಲಲ್ಲಿ. ಸೊ ದಟ್ ಸೀರಿಯಲ್ ಆಲ್ಸೋ ಡೆಂಟ್ ಹ್ಯಾಪನ್. ಆ್ಯಂಡ್ ಹೀಗೆ ಮಾಡ್ತಿರ್ಬೇಕಾದ್ರೆ ಆಮೇಲೆ ಒಂದು ಸೀರಿಯಲ್ ಸಿಕ್ತು, ಇನ್ನೊಂದು ಸೀರಿಯಲ್ ಸಿಕ್ತು. ಮಾಡ್ತಾ ಈ ಟಿ ವಿಯಲ್ಲಿ ಸರೋಜಿನಿ ಅಂತ ಅಗೇನ್ ತಾರಾ ಮ್ಯಾಮ್ ಜೊತೆನೆ ಅವ್ರ ತಂಗಿ ಪಾತ್ರದಲ್ಲಿ ಮಾಡಿದೆ. ಹೀಗೆ ಮಾಡ್ತಿರ್ಬೇಕಾದ್ರೆ ಈ ಟಿ ವಿಗೆ ನಾನು ಪೇಮೆಂಟ್ ತೊಗೊಳಕ್ಕೆ ಅಂತ ಹೋದಾಗ ದಿನೇಶ್ ಬಾಬು ಸರ್ ನೋಡಿಬಿಟ್ಟು ಅವಳು ನನ್ನನ್ನು ಕರೆದುಬಿಟ್ಟು ಆಮೇಲೆ ಚಿಟ್ಟೆ ಸಿನಿಮಾಗೆ ಆಯ್ಕೆ ಮಾಡಿಕೊಂಡ್ರು. ಸೊ ಹಾಗೆ ಚಿಟ್ಟೆ ಸಿನಿಮಾ ಬಂತು. ಅಲ್ಲಿ ಅನಂತನಾಗ್ ಸರ್ ವಾಸ್ ಲೈಕ್ ಸಂಬಡಿ. ನಾನು ಅವರನ್ನು ನೋಡಿ ಎಷ್ಟು ಕಲ್ತಿದ್ದೀನಂದರೆ, ಅವ್ರು ಯಾವ ಥರ ಅವ್ರ ಪಾತ್ರದಲ್ಲೇ ಮುಳುಗೋಗಿರೋರು. ಹಿ ವಾಸ್ ಅ ಸೈಕ್ಯಾಟ್ರಿಸ್ಟ್, ಹಿ ವಾಸ್ ಅ ಡಾಕ್ಟರ್ ಆಫ್ ಮೆಂಟಲ್ ಪೇಷನ್ಸ್ ಆ್ಯಂಡ್ ಪಾತ್ರ ಆ್ಯಂಡ್ ಚಿಟ್ಟೆಯಲ್ಲಿ. ಅದಾದ ನಂತರ ಕೊನೆಗೆ ಅವರು ಆ ಥರನೇ ಆಗೋಗ್ಬಿಡ್ತಾರೆ. ಸೊ ಅವರು ಬಿಗಿನಿಂಗ್ ಫಸ್ಟ್ ಶಾಟ್ ಮಾಡ್ತಿರ್ಬೇಕಾದ್ರೆ ಇಲ್ಲಿಂದಾನೇ ಒಂಚೂರು ಇದ್ದರೆ ಲಾಸ್ಟ್ ಕ್ಯಾರಿ ಮಾಡ್ಬೋದಲ್ಲ ಅಂಥ ಒಂದು ಆ ಥರದ್ದು ನೋಡ್ಬಿಟ್ಟು ಓ ಹೀಗಿರಬೇಕು ನಾವು. ಶಾರ್ಟಿಗೆ ಬಂದ ತಕ್ಷಣ ಅಲ್ಲ, ಪ್ರತಿ ಸಾರಿನೂ ನಾವು ಒಂದು ಲೊಕೇಶನ್ಗೆ ಹೋದ ತಕ್ಷಣ ನಾವು ಆ ಪಾತ್ರದಲ್ಲೇ ಇರಬೇಕು, ಆ ಪಾತ್ರದಿಂದನೇ ಯೋಚನೆ ಮಾಡಬೇಕು ಅನ್ನೋದು ನಾನು ಅನಂತ್ ಸರಿಂದ ಕಲ್ತಿದ್ದು. ಇದು ಯಾವುದೋ ಅವ್ರು ಹೇಳ್ಕೊಟ್ಟಿಲ್ಲ, ಬಟ್ ಅಲ್ಲಿ ಕೂತ್ಕೊಂಡು ನೋಡ್ತಿದ್ದೆ. ಆ್ಯಂಡ್ ದೆನ್ ದಿನೇಶ್ ಬಾಬು ಸರ್ದು ಎಲ್ಲದೊಂದು ಡೀಟೇಲಿಂಗ್ ಇರೋದು, ಅವ್ರದ್ದು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮ್ ಅಂತ ಅಂದ್ಕೊಳ್ಳಿ. ಸೊ ಆ ಸ್ವಿಚ್ ಬೋರ್ಡ್ ವೈಟ್ ಇದೆ ಅಂದರೆ ಅದಕ್ಕೆ ಕಾರ್ನರ್ಸ್ ಎಲ್ಲ ಬ್ಲ್ಯಾಕ್ ಹಾಕ್ತಾರೆ. ಸೊ ಇವ್ರು ಯಾಕೆ ಇಷ್ಟೊಂದು ಡೀಟೇಲಿಂಗ್ ಆಗಿ ಮಾಡ್ತಾರೆ, ಪ್ರತಿಯೊಂದಲ್ಲೂ ಡೀಟೇಲ್ಸ್ ಇರಬೇಕು. ಅವರು ಅಷ್ಟು ಒಂದು ಸ್ವಿಚ್ ಬೋರ್ಡಿಗೆ ಡೀಟೇಲಿಂಗ್ ಮಾಡ್ತಿದ್ದಾರೆ ಅಂದರೆ ನಾವು ನಮ್ಮ ಪಾತ್ರಕ್ಕೆ ಎಷ್ಟು ಡೀಟೇಲಿಂಗ್ ಮಾಡಬೇಕು, ಆ ಥರದ್ದನ್ನು ನಾನೇ ಅದನ್ನು ಇದು ಮಾಡಿಕೊಂಡು ನೋಡ್ತಾ ಇದ್ದೆ. ಪ್ರತಿಯೊಬ್ಬರು ಆ್ಯಕ್ಟರ್ಸು ಬಂದಾಗ ಸರ್ ಹಿಂಗೆ ಮಾಡಿದ್ರೆ ಹಿಂಗೆ, ಇದು ನನ್ನ ಪಾತ್ರ ಅಲ್ವಾ, ನಾನು ಈ ಥರ ಹೇಳಬಾರ್ದಲ್ವಾ, ಕರೆಕ್ಟ್ ಅಲ್ವಾ, ಹಾಗೆ ಅವಿನಾಶ್ ಸರು, ವನಿತಾ ವಾಸು ಮೇಡಮು ಆ ರೀತಿ. ಆ್ಯಂಡ್ ದೆನ್ ಅನಿರುದ್ಧ್ ಸರ್ ಇದ್ದರು. ಅನಿರುದ್ಧ್ ಜತ್ಕರ್ ಅವರು, ಹಿ ವಾಸ್ ಹೀರೋ. ಸೊ ಅವ್ರು ಬಂದುಬಿಟ್ಟು ಅವ್ರದ್ದು ಆಲ್ರೆಡಿ ಹಿ ಹ್ಯಾಸ್ ಡನ್ ಲಾಟ್ ಆಫ್ ಡ್ರಾಮಾ ಸ್ಟೇಜ್. ಸೊ ನಾನು ಅವ್ರ ಹತ್ರ ತುಂಬ ಮಾತಾಡ್ತಿದ್ದೆ, ಸರ್ ಹೇಗೆ ಏನು ಎತ್ತ ಅಂದ್ಬಿಟ್ಟು. ಹಾಗೆ ಎಲ್ಲರೂ ನನ್ನನ್ನು ತುಂಬಾ ಚೆನ್ನಾಗೇ ಹೇಳ್ಕೊಟ್ರು. ದಿನೇಶ್ ಬಾಬು ಸರು ತುಂಬ ಹೇಳ್ಕೊಡ್ತಿದ್ರು. ಆ್ಯಂಡ್ ಎವ್ರಿಬಡಿ ಕಾಂಟ್ರಿಬ್ಯೂಟೆಡ್ ಇನ್ ಮೀ ಡೂಯಿಂಗ್ ಸಮಥಿಂಗ್ ಆರ್ ದಿ ಅದರ್. ಆ್ಯಂಡ್ ಹಾಗಾಗಿ ಅದನ್ನು ಮಾಡ್ತಾ ಮುನ್ನುಡಿ ಸಿನಿಮಾ ರಿಲೀಸ್ ಆಯಿತು. ಮುನ್ನುಡಿ ಸಿನಿಮಾ ನೋಡ್ಬಿಟ್ಟು PH ವಿಶ್ವನಾಥ್ ಸರ್ ಅವ್ರು ಮತ್ತೆ ಕರೆದ್ಬಿಟ್ಟು ಪ್ರೇಮ ಕಥೆಗಳು ಅಂತ ಒಂದು ಸಣ್ಣ ಕಥೆಗಳು ಬರ್ತಿತ್ತು, ಎಪಿಸೋಡ್ಸ್. ಅಲ್ಲ, ಐ ಥಿಂಕ್ ಇಟ್ ವಾಸ್ ಫಾರ್ ಈ ಟಿವಿಗೆ. ಸೊ ಅವ್ರು ಕರೆದ್ರು. ಅದರಲ್ಲಿ ಒಂದು ನಾಗೇಶ್ ಸರ್ ಅವ್ರ ಜೊತೆ ಒಂದು ರೋಲ್ ಇತ್ತು. ಗಂಡ ಹೆಂಡತಿ ಮದುವೆ ಆಗುತ್ತೆ, ಹೆಂಡತಿಗೆ ಗಂಡ ಇಷ್ಟ ಇರಲ್ಲ. ಸೊ ಫಸ್ಟ್ ನೈಟಲ್ಲಿ ಗಂಡ ಬಂದು ಮುಟ್ಟ ತಕ್ಷಣ ಅವಳು ಎದ್ದು ನಿಂತ್ಕೊಂಡ್ಬಿಡ್ತಾರೆ ಆತ. ಸೊ ಆಗ ಅವ್ರು ಆ ಸೀನ್ ಮಾಡ್ತಿರ್ಬೇಕಾದ್ರೆ ಅವ್ರು ಮುಟ್ಟಿದ ತಕ್ಷಣ ನಾನು ಎದ್ದು ಕುತ್ಕೊಂಡು ಸುಮ್ಮನೆ ಹಿಂಗೆ ಬೆಚ್ಚಿ ಬಿದ್ದು ಬಿಡ್ತೀನಿ, ಫುಲ್ ಹಂಗಾಗೋಗ್ಬಿಡ್ತೀನಿ, ಇವ್ನು ಯಾಕೆ ನನ್ನ ಮುಟ್ತಿದ್ದಾನೆ ಅದು ನೋಡ್ಬಿಟ್ಟು ಎಲ್ಲ ಇವಳೇನಾ ಹುಡುಗಿ, ನಾನು ಅವಳ ತೆಗ್ದಾಕಿದ್ದ, ಹಿಂಗೆಲ್ಲ ಮಾಡಕ್ ಬರುತ್ತೇನೆ ನಿನಗೆ ಅಂದ್ಬಿಟ್ಟು. ನೀವೇನ ಅಂದ್ರು. ಹೌದು ಸರ್, ಎಲ್ಲರೂ ಹೇಳ್ಕೊಟ್ರು, ಬಟ್ ನಿಮ್ಮಿಂದಾನೇ ಸರ್, ನೀವು ನನಗೆ ರಿಜೆಕ್ಟ್ ಮಾಡದೇ ಇದ್ದಿದ್ರೆ ನಾನು ಇಲ್ಲಿಗೆ ಬರ್ತಿರ್ಲಿಲ್ಲ. ಅದನ್ನ ನಾನು ನೆಗೆಟಿವ್ ಆಗಿ ತಗೊಂಡೇ ಇಲ್ಲ. ನಾನು ಇವಾಗಲೂ ಹೇಳ್ತೀನಿ, ಹಿ ಈಸ್ ದ ರೀಸನ್ ಫಾರ್ ಮೀ ಟು ಬಿ ಇನ್ ದ ಇಂಡಸ್ಟ್ರಿ ಅಂತ. ಅದಾದ್ಮೇಲೆ ಅವ್ರ ಜೊತೆ ನಾನು 3 ಪ್ರೇಮ ಕಥೆಗಳು ಎಪಿಸೋಡ್ಸ್ ಮಾಡಿದೆ. ಅಂಡ್ ಅವ್ರು ಯಾವಾಗಲೂ ಹೇಳೋರು, ಇವಳಿಗೆ ಕಟ್ ಹೇಳೋವರೆಗೂ ಇವಳು ಆಕ್ಟಿಂಗ್ ಮಾಡ್ತಾನೆ ಇರ್ತಾಳೆ. ಅಂಡ್ ಅದು ಅವ್ರಿಗೆ ತುಂಬಾ ಇಷ್ಟ ಆಗ್ತಿತ್ತು. ಅವ್ರು ಹೇಳೋರು, ಕಲಿಬೇಕು ಅವಳಿಂದ. ಅವಾಗ ನನಗೆ ಏನೋ ಸಾಧಿಸ್ಬಿಟ್ಟೆ ಅಂತ ಇನ್ನೊಬ್ರಿಗೆ ಹೇಳ್ತಿದ್ದಾರೆ, ನನ್ನ ನೋಡಿ ಕಲಿಬೇಕು. ಆಗ ಇನ್ನೂ ನಾನು ಕಲಿತಿದ್ದೆ. ಆದರೂ ಅವ್ರು ಅಷ್ಟು ದೊಡ್ಡ ಮಾತು ಅವಾಗಲೇ ಹೇಳೋದು. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಹ್ಯಾಡ್ ಮೆಂಟರ್ಸ್ ಲೈಕ್ ದೆಮ್, ನೋಯಿಂಗ್ಲಿ ಅನ್ಲೋಯಿಂಗ್ಲಿ. ಗೊತ್ತಿಲ್ಲದೆ ಅವ್ರು ನನಗೆ ತುಂಬಾ ಹೇಳ್ಕೊಟ್ರು ಎಲ್ಲನೂ. ಪ್ರತಿ ಆ್ಯಕ್ಟರು, ಪ್ರತಿ ಡೈರೆಕ್ಟರು, ಸಿನಿಮಾಟೋಗ್ರಾಫರ್ಸು, ಅವ್ರು ಯಾರು ನನಗೆ ಹೀಗೆ ಮಾಡು ಹೀಗೆ ಇಲ್ಲ ಅಂತ ಹೇಳಿಲ್ಲ. ಬಟ್ ಅವ್ರವ್ರ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಅವರಿಂದ ಕಲ್ತಿದ್ದು ತುಂಬಾ ಇದೆ. ಅವ್ರು ಚೆನ್ನೈಯಲ್ಲಿದ್ದಾರೆ, ನಾನು ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೀನಿ. ಈಗಾಗಲೇ 2 ವರ್ಷ ಆಗೋಗ್ಬಿಟ್ಟಿದೆ. ಮೇ ಬಿ ಇನ್ ಅ ಹೋಲ್ ಇಯರ್ ನಾವು
ಜೊತೆಯಲ್ಲಿ ಕಳೆಯುವಂಥ ಕ್ಷಣಗಳು 10 ದಿನ ಏನೋ ಇರುತ್ತೆ ಅಷ್ಟೇ. ಆ್ಯಂಡ್ ತುಂಟಾಟ ಸಿಕ್ತು. ತುಂಟಾಟ ಎಡಿಟರು ನನ್ನ ಕೆಲಸ ಅವ್ರಿಗೆ ನನ್ನ ಕೆಲಸ ತುಂಬ ಇಷ್ಟ ಆಗಿ ನನಗೆ ತಮಿಳ್ ಸಿನಿಮಾ ತಿರ್ಡಾ ತಿಡಿಗೆ ರೆಫರ್ ಮಾಡಿದ್ರು. ಯಾರು ಎಡಿಟ್ರು? ಹರ್ಷ ಅಂತ ಹೇಳ್ಬಿಟ್ಟು, ಹರ್ಷ ಅವರು ತುಂಟಾಟದ ಎಡಿಟರು. ತುಂಟಾಟದ ಎಡಿಟರು. ಸೊ ಅವ್ರಿಗೂ ಸುಬ್ರಹ್ಮಣ್ಯಂ ಶಿವ ಅವರು ಫ್ರೆಂಡ್ಸು. ಸುಬ್ರಹ್ಮಣ್ಯಂ ಶಿವ ಸರ್, ನಾನು ಇಂಥ ಒಂದು ಕ್ಯಾರೆಕ್ಟರ್ಗೆ ಒಂದು ಹುಡುಗಿ ಹುಡುಕ್ತಿದ್ದೀನಿ ಅಂತ ಹೇಳಿದ್ರು. ತುಂಬಾ ಜಗಳಗಂಟಿ ಅವಳು, ಶಿ ಶುಡ್ ಬಿ ವೆರಿ ಲೈಕ್ ಯುನೋ ಆಕ್ಟಿವ್ ಆಗಿರಬೇಕು. ಸೊ ಅವರು ಆಗ ನಾನು ಈಗ ಸಿನಿಮಾ ಎಡಿಟ್ ಮಾಡಿದ್ದೀನಿ, ಆ ಹುಡುಗಿ ತುಂಬ ಚೆನ್ನಾಗಿ ಮಾಡ್ತಾಳೆ, ಅವ್ರು ನನಗೆ ರೆಫರ್ ಮಾಡಿದ್ದಕ್ಕೆ ಸುಬ್ರಹ್ಮಣ್ಯಂ ಶಿವ ಸರ್ ಒಂದಷ್ಟು ತುಂಟಾಟ ನೋಡ್ಬಿಟ್ಟು ನನಗೆ ಇವಳೇ ಬೇಕು ಅಂದ್ಬಿಟ್ಟು ತಿರ್ಡಾ ತಿಡಿ ಸಿಕ್ತು ನನಗೆ. உன்னை கல்யாணம் பண்ணிக்கிறதுக்காக உன்கிட்ட கேக்குறேன். ஏய் என்ன விளையாடுறியா? நீ ஏன் என்ன கல்யாணம் பண்ணிக்கணும்? ಭಾಷೆ ನಾನು ಕನ್ನಡದಲ್ಲಿ ಡೈಲಾಗ್ಸ್ ಬರ್ಕೋತಿದ್ದೆ. ಸೊ ನಿಮ್ಗೆ ತಮಿಳು ಬರ್ತಿರ್ಲಿಲ್ಲ? ಇಲ್ಲ, ನನಗೆ ಕನ್ನಡನೇ ಬರ್ತಿರ್ಲಿಲ್ಲ ಸರ್, ತಮಿಳೆಲ್ಲ ಬರುತ್ತೆ. ಮನೇಲಿ ಏನು ಭಾಷೆ? ಹಿಂದಿ ಮಾತಾಡ್ತಿದ್ವಿ. ಸೊ ಹಾಗಾಗಿ ಬರೀ ನಮ್ಮ ಫ್ರೆಂಡ್ಸ್ ಜೊತೆ ಏನೋ ಒಂದು ಅಷ್ಟು ಮುರಿದೋಗಿರೋ ಒಂದು ಕನ್ನಡ, ಒಂಚೂರು ಇಂಗ್ಲೀಷ್ ಏನೋ ಸೇರಿಸ್ಕೊಂಡು ಈಗ ಮಾತಾಡ್ತಿರೋ ಥರ ಆಗಲೂ ಮಾತಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೆ. ಸೊ ತಮಿಳು ಸಿಕ್ಕಿದಾಗ ಕನ್ನಡದಲ್ಲಿ ನಾನು ಡೈಲಾಗ್ಸ್ ಬರೆದು ಅದನ್ನು ಬಾಯ್ಪಾಠ ಮಾಡಿ ಆ್ಯಂಡ್ ದೆನ್ ಐ ಯೂಸ್ ಟು ರೆಂಡರ್ ದ್ಯಾಟ್ ವಾಸ್ ಲೈಕ್ ತುಂಬ ಹಾರ್ಡ್ ವರ್ಕಿಂಗ್ ಅಂತಾರಲ್ಲ, ಅದಕ್ಕೆ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿದೆ. ಬಿಕಾಸ್ ಭಾಷೆ ಗೊತ್ತಿರಲಿಲ್ಲ, ನನಗೆ ಅರ್ಥ ಗೊತ್ತಿರಲಿಲ್ಲ. ಪಾಪ ಅಸೋಸಿಯೇಟು, ನಾನು ಈಗಲೂ ಅವ್ರನ್ನ ನೆನಪಿಸ್ಕೊಳ್ತೀನಿ, ಸರ್ವಣ ಅಂತ ಹೇಳ್ಬಿಟ್ಟು. ಅಸೋಸಿಯೇಟೆಡ್ ಹೆಸರು ನೆನಪಿದೆ ನಿಮಗೆ? ಯಾಕಂದರೆ ಅವ್ರು ನನಗೆ ತಮಿಳು ಹೇಳ್ಕೊಟ್ಟಿದ್ದು. ಫಸ್ಟ್ ನಾನು ಸರ್ವಣ ಅವ್ರ ಹತ್ರ ಹೋಗಿ ಕೇಳಿದ್ದು, ಈ ಪದಕ್ಕೆ ಏನು ಅರ್ಥ, ಇದು ನಾನು ಹೇಳ್ತಿದ್ದೀನಿ ಅಂದರೆ ಅದಕ್ಕೆ ಏನು ಅರ್ಥ ಅಂತ ಕೇಳೋದಕ್ಕೆ ಏನು ಹೇಳಬೇಕು ನಾನು ತಮಿಳಲ್ಲಿ. ಸೊ ನಾನು ಫಸ್ಟ್ ಮಾತೇ ಕಲ್ತಿದ್ದು ತಮಿಳಲ್ಲಿ ಎನ್ನ. ಸೊ ಎನ್ನ ಅಂತಿದ್ದೆ, ಇದಕ್ಕೆ ಯಾಕೆ ಹೇಳ್ತಿದ್ದೀನಿ, ಇದನ್ನ ಏನರ್ಥ. ಅವ್ರಿಗೆ ಇಂಗ್ಲೀಷ್ ಬರ್ತಿರಲಿಲ್ಲ, ಅವ್ರಿಗೆ ನಂತರ ಬ್ರೋಕನ್ ಇಂಗ್ಲೀಷ್, ಅವ್ರದ್ದೊಂದು ಬಟ್ಲರ್ ಇಂಗ್ಲೀಷು, ನನಗೆ ಏನು ಗೊತ್ತಿಲ್ಲದೆ ಇರೋದು. ಬಟ್ ಸಮ್ಹೌ ಅವ್ರು ನನಗೆ ಹಿ ಹ್ಯಾಡ್ ಲಾಟ್ ಆಫ್ ಪೇಷನ್ಸ್. ಸರ್ವಣ ಅವರು ತುಂಬಾ ಪೇಷನ್ಸ್ ಇಟ್ಕೊಂಡು ಇದನ್ನು ಹಿಂಗೆ ಪ್ರನೌನ್ಸ್ ಮಾಡಬೇಕು, ಹಂಗೆ ಹೇಳಬೇಕು, ಮಾಡಬೇಕು. ಆಗಲೂ ಮೊಬೈಲ್ ಫೋನ್ಸ್ ಅನ್ನೋದು ಅಷ್ಟೊಂದು ಇದು ಇರಲಿಲ್ಲ. ಈಗ ರೆಕಾರ್ಡಿಂಗ್ ಮಾಡಿ ಕೇಳಿಸ್ಕೊಂಡು ಸ್ಮಾರ್ಟ್ ಫೋನ್ಸ್ ಇಲ್ಲ, ಏನೂ ಇರಲಿಲ್ಲ ಆಗ. ಸೊ ಮೊದಲ ಸಲ ಮೀಟಿಂಗ್ ವಿತ್ ಧನುಷ್ ಸರ್, ಯಾಕಂದ್ರೆ ಬಹುಶಃ ಅಷ್ಟೊತ್ತಿಗೆ ಕಾದಲ್ಕೊಂಡೆಲ್ಲ ದೊಡ್ಡಿಟ್ಟು ಇಲ್ಲ. ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ಉಂಡಿ ತುಡುವುದೇ ಇಲ್ಲ, ಮೈ ಹ್ಯಾಡ್ ಕಮ್ ಲಾಂಗ್ ಬ್ಯಾಕ್. ಆ್ಯಂಡ್ ಕಾದಲ್ಕೊಂಡೆ ವಾಸ್ ಇನ್ ದ ಪ್ರಾಸೆಸ್ ಆಫ್ ಮೇಕಿಂಗ್. ಆ್ಯಂಡ್ ನಾವು ಸಿನಿಮಾ ಶೂಟ್ ಮಾಡ್ತಿರ್ಬೇಕಾದ್ರೆ ಧನುಷ್ ವಾಸ್ ಜಸ್ಟ್ ಅನದರ್ ನ್ಯೂ ಕಮರ್ ಥರ. ನಿಜವಾಗ್ಲೂ ಅವ್ರು ಧನುಷ್ ಅನ್ನೋ ಅವ್ರಿದ್ದು ಅಷ್ಟು ಏನೂ ಇರಲಿಲ್ಲ. ನಾವೆಲ್ಲ ನಿಜ ಹೇಳಬೇಕು, ನಾವೆಲ್ಲ ಅಲ್ಲಿ ಬೀಚ್ ಹತ್ರ ಕುತ್ಕೊಂಡು ಹಟ್ಟೆ ಹೊಡ್ಕೊಂಡಿರ್ತಿದ್ವಿ ಶೂಟ್ ಇಲ್ಲದೆ ಇರಬೇಕಾದ್ರೆ. ಬೈಕೆಲ್ಲ ಓಡಿಸ್ತಿದ್ರು ಅವರು, ನಮ್ಮ ಡಿಸೈನರ್ಸ್ ನಿತ್ಯ ರಫಿ ಅವರು. ಅವ್ರದ್ದು ಬೈಕ್ ಇತ್ತು, ಅದನ್ನೇ ಸುಮ್ಮನೆ ಬೆಸಡ್ ನಗರಲ್ಲೆಲ್ಲ ಸುತ್ತಾಡ್ತಿದ್ರು. ರೆಕಗ್ನೈಸ್ ಇಲ್ಲ, ಏನಂದ್ರೆ ಆಗ ಅಷ್ಟೊಂದು ಇರ್ಲಿಲ್ವಲ್ಲ ಫೋಟೋಸ್ ಆ ಕಾಲದಲ್ಲಿ, ಅಷ್ಟೊಂದು ಸ್ಮಾರ್ಟ್ ಫೋನ್ಸ್ ಅಷ್ಟೊಂದು ಏನಿರಲಿಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಲೈಕ್ ವಾಟ್ 17 ಇಯರ್ಸ್ ಬ್ಯಾಕ್, 2005 20 ವರ್ಷದ ಹಿಂದೆ. ವಿ ಡಿಂಟ್ ಹ್ಯಾವ್ ದಟ್ ಕೈಂಡ್ ಆಫ್ ಸೆಲ್ಫೀಸ್ ಕ್ರೇಜ್ ಇರಲಿಲ್ಲ ಅಷ್ಟೊಂದು. ಆಟೋಗ್ರಾಫ್ಸ್ ಏನೋ 1-2-3 ಜನ ಬರೋರು, ತುಳುವುದೇ ಇಲ್ಲ ಮೈಗೋಸ್ಕರ ಇದು ಅಂದ್ಬಿಟ್ಟು. ಧನುಷ್ ಬಿಕೇಮ್ ಧನುಷ್ ಸರ್ ಡ್ಯೂರಿಂಗ್ ನಾವು ಲಾಸ್ಟ್ ಶೆಡ್ಯೂಲ್ ಮಾಡ್ತಿರ್ಬೇಕಾದ್ರೆ, ಮನ್ಮಥ ರಸ ಶೂಟ್ ಎಲ್ಲ ಮಾಡ್ತಿರ್ಬೇಕಾದ್ರೆ, ಸಾಂಗ್ ಶೂಟ್ ಮಾಡ್ತಿರ್ಬೇಕಾದ್ರೆ ಕಾದಲ್ಕೊಂಡೆಲ್ ರಿಲೀಸ್ ಆಯಿತು. ದ್ಯಾಟ್ ವಾಸ್ ದ ಟೈಮ್. ಆಗ ಇಟ್ ವಾಸ್ ಲೈಕ್ he was an overnight star. But by then I had finished working. And ಅದಾದ್ಮೇಲೆ ನಾನು ಅವ್ರ ಡೈರೆಕ್ಷನಲ್ಲಿ ಅವ್ರ ಜೊತೆ ಕೆಲಸ ಮಾಡಿದಾಗ, ಅದಲ್ಲದೆ ನಾನು ಅವ್ರನ್ನ ಅವಾರ್ಡ್ ಫಂಕ್ಷನ್ಸಲ್ಲಿ ನೋಡಿದಾಗ, he didn't have that ನಾನು ಸ್ಟಾರು, ನಾನು ದೊಡ್ಡ ಇದು ಆ ಥರ ಏನಿಲ್ಲ. he was always humble. ಒನ್ ಮೋರ್ ಗುಡ್ ಥಿಂಗ್ ಅಬೌಟ್ ಹಿಮ್ ವಾಸ್, ಅವ್ರಿಗೊಂದು ಥರ್ಸ್ಟ್ ಫಾರ್ ನಾಲೆಜ್ ಇತ್ತು. ಕಲಿಬೇಕು ನಾ ಈ ಸಿನಿಮಾಲಿ ಇನ್ನೇನೇನಿದೆ, ಸೊ ಅದನ್ನೆಲ್ಲ ತಿಳ್ಕೊಳ್ಬೇಕು, ಮಾಡಬೇಕು, ಅದು ಅವರಲ್ಲಿ ತುಂಬಾ ಇತ್ತು. ಆ್ಯಂಡ್ ದಟ್ ಈಸ್ ವಾಟ್ ಹ್ಯಾಸ್ ಮೇಡ್ ಹಿಮ್ ಹೂ ಈಸ್ ಟುಡೇ. ತಿಡಿ ಆ ಸಾಂಗ್ ಶೂಟ್ ಮಾಡಬೇಕಾದ್ರೆ ಐ ವಾಸ್ ವೆರಿ ನರ್ವಸ್. ಬಿಕಾಸ್ ಫಸ್ಟ್ ಟೈಮ್ ಕನ್ನಡದಲ್ಲಿ ಒಂದಷ್ಟು ಡಾನ್ಸ್ ಎಲ್ಲ ಮಾಡಿದ್ದೀನಿ, ಅದು ಮಾಡಿದ್ದೀನಿ. ಬಟ್ ದಟ್ ವಾಸ್ ನೆಕ್ಸ್ಟ್ ಲೆವೆಲ್. ತುಂಬಾ ಪೆಲ್ವಿಕ್ ಮೂಮೆಂಟ್ಸ್ ಇತ್ತು. ಆ್ಯಂಡ್ ಫಸ್ಟ್ ಟೈಮ್ ಮಾಸ್ಟರ್ ಮೂಮೆಂಟ್ ತೋರಿಸ್ತಾ ನನ್ನ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟೆ. ಮಾಸ್ಟರ್ ಇಷ್ಟೆಲ್ಲ ಹಿಂಗೆಲ್ಲ ಪೆಲ್ವಿಕ್ ಮೂಮೆಂಟ್ಸ್ ಎಲ್ಲ ನಂಗೆ ಬರಲ್ಲ ಮಾಸ್ಟರ್, ನಾವು ಮಾಡಲ್ಲ. ದ್ಯಾಟ್ ಟೈಮ್ ಯು ವೋಂಟ್ ಬಿಲೀವ್, ನನ್ನ ಅಕ್ಕಪಕ್ಕ ಇರೋ ನಮ್ಮ ಟೀಮ್ ಮೆಂಬರ್ಸು, ಟೆಕ್ನಿಷಿಯನ್ಸು, ನೀವು ಮಾಡ್ತೀರಾ ವಾಂಗ ಮೇಡಮ್, ನಿಂಗೆ ಪಡುವಿಂಗ ಮೇಡಮ್, ನಿಂಗೆ என்ன ಮೇಡಮ್, ನಿಂಗೆ ನನಗಿಲ್ತಿರೋ ಕಾನ್ಫಿಡೆನ್ಸ್ ಇವ್ರಿಗೆ ಎಲ್ಲಿಂದ ಇದೆ ನನಗೆ ಗೊತ್ತಿಲ್ಲ. ಸರಿ ಎಲ್ಲರೂ ಅಷ್ಟೊಂದು ಹೇಳ್ತಿದ್ದಾರೆ, ಬಹುಶಃ ನನಗೊಂದು ಸ್ವಲ್ಪ ಇದು ಮಾಡಿಟ್ಬಿಟ್ರು. ಸೊ ಹೇಳ್ತಿದ್ದಾರೆ ಅಂದ್ಬಿಟ್ಟು ನಾನು ಟ್ರೈ ಮಾಡಿದೆ. ಫಸ್ಟ್ ಟೇಕ್ ಮಾತ್ರ ಒಂದು ತ್ರೀ ಟೇಕ್ಸ್ ಏನೋ ಆಯಿತು. ಆ ಒಂದು ಮುಜುಗರದ ಫಸ್ಟ್ ಶಾಟು
ಒಂದು ಮುಜುಗರ. ಅದಾದಮೇಲೆ ಇಟ್ ವಾಸ್ ಫನ್. ಅದಾದಮೇಲೆ ಅವ್ರು ಹೇಳಿದ್ರೆ ಇದನ್ನು ಮಾಡಿಬಿಡ್ಬೇಕು, ಫುಲ್ ಎನರ್ಜಿಯಲ್ಲಿ ಮಾಡಿಬಿಡ್ಬೇಕು. ಆದಮೇಲೆ ಧನುಷ್ ಅವ್ರು ನೋಡಿದ್ರೆ ಅವರು ಅಪ್ಪ ಡಬರ್ ಅಂತ ಮಾಡ್ತಾನೆ ಇದ್ದಾರೆ. ಇವ್ರು ಯಾಕೋ ತುಂಬಾ ಎನರ್ಜಿ ತೋರಿಸ್ತಾರೆ, ಮ್ಯಾಚ್ ಮಾಡ್ಬೇಕು ಅಂದ್ಬಿಟ್ಟು ದೆನ್ ಐ ವಾಸ್ ಆಲ್ಸೋ ಡೂಯಿಂಗ್ ದ್ಯಾಟ್. ಬಟ್ ಅವ್ರು ನೋಡಿದ್ರೆ ಪಾಪ ಒಂದೇ ದಿನ, 2ನೇ ದಿನ ಅವ್ರಿಗೆ ಫೀವರ್ ಬಂದ್ಬಿಡ್ತು. ಸೆಕೆಂಡ್ ಡೇನೆ ಫೀವರು, ಗ್ಲೂಕೋಸು. ಅವತ್ತೊಂದು ದಿನ ಸಂಜೆ 6:30 ಪ್ಯಾಕಪ್ ಆಯಿತು. 8 ಗಂಟೆಗೆ ಊಟಕ್ಕೆ ಎಲ್ಲರೂ ನೋಡ್ತಿದ್ದೀವಿ, ಯಾರು ಕಾಣಿಸ್ತಿಲ್ಲ. ಧನುಷ್ ಅವ್ರು ಎಲ್ಲಿ ಅಂದರೆ ಹಾಸ್ಪಿಟ್ಲಲ್ಲಿ ಪಾಪ ಡ್ರಿಪ್ಸ್ ಹಾಕೊಂಡಿದ್ರು, ಅವ್ರಿಗೆ ಫೀವರ್ ಬಂದ್ಬಿಡ್ತು. ನೆಕ್ಸ್ಟ್ ಡೇ ಶಿವಶಂಕರ್ ಮಾಸ್ಟರ್ ಇಲ್ಬಾ ನನ್ನ ಪಕ್ಕದಲ್ಲಿ ಕೂತ್ಕೋ, ಇವ್ನಿಗೆ 2 ಇಡ್ಲಿ ಜಾಸ್ತಿ ಹಾಕಿ ಇವನು ಏನೋ ತಿನ್ನಲ್ಲ ಅಂದ್ಬಿಟ್ಟು ಪಾಪ ನೆಕ್ಸ್ಟ್ ಡೇ ಅವ್ರಿಗೆ ಮಾಡಿಕೊಟ್ಟಿದ್ದು ಟಾರ್ಚರು. 2 ವಡೆ ಹಾಕೋ, ಪೊಂಗಲ್ ಇನ್ನೊಂದು ಹಾಕು, ನೀನು ತಿನ್ನಲ್ಲ ನೋಡು, ನೀನು ಇಷ್ಟು ಉಳ್ಳಿ ಆಗಿದ್ಯಾ, ಅದಕ್ಕೆ ನಿನಗೆ ಈ ಥರ ಫೀವರ್ ಬಂದಿತ್ತು ಅಂತ. ಬಟ್ ದಟ್ ಇಟ್ ವಾಸ್ ಜಸ್ಟ್ ಆ ವಾತಾವರಣ ಆಗಿತ್ತು. ಗಾಳಿ ಆಡ್ತಿರ್ಲಿಲ್ಲ, ತುಂಬಾನೇ KGF ತುಂಬಾನೇ ಬಿಸಿಲಿತ್ತು. ಆ್ಯಂಡ್ ವಿ ವೇರ್ ವರ್ಕಿಂಗ್ ಲೈಕ್ ವಿ ವೇರ್ ಗಿವಿಂಗ್ ಆರ್ ಮೋರ್ ದೆನ್ 100% ಇನ್ ಎವ್ರಿ ಶಾಟ್ ಬಿಕಾಸ್ ದಟ್ ಎನರ್ಜಿ ವಾಸ್ ಲೈಕ್ ದಟ್. ಸೊ ಹಾಗಾಗಿ ಇಟ್ ವಾಸ್ ಜಸ್ಟ್ ಬಿಕಾಸ್ ಆಫ್ ದ ಸ್ಟ್ರೈನ್ ಅವ್ರಿಗೆ ಪಾಪ ಜ್ವರ ಬಂದಿತ್ತು. ಬಟ್ ಶಿವಶಂಕರ್ ಮಾಸ್ಟರ್ ನೀನು ತಿಂತಿಲ್ಲ, ನೀನು ಎಷ್ಟೊಂದು ಸಣ್ಣ ಇದೆಯಾ, ಅದಕ್ಕೆ ನಿನ್ಗೆ ಜ್ವರ ಬಂದಿದ್ದು, ನೀನು ತಿನ್ನು ಅಂತ ಅವತ್ತಿನ ದಿನ ಅವ್ರಿಗೆ ತಿನ್ಸಿದ್ದು. ದ್ಯಾಟ್ ವಾಸ್ ಅ ಫನ್ ಎಕ್ಸ್ಪೀರಿಯನ್ಸ್. ಸಿನಿಮಾ ಅಂತೂ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ದ ಟೀಮ್ ವಾಸ್ ವೆರಿ ಯಂಗ್. ಸುಬ್ರಹ್ಮಣ್ಯಂ ಶಿವ ಅವರು, ರಮೇಶ್ ಸಿನಿಮಾಟೋಗ್ರಾಫರ್ ಅವರು, ನಾವುಗಳು, ದ ಟೀಮ್ ವಾಸ್ ವೆರಿ ಯಂಗ್. ಸೊ ಎಲ್ಲರೂ ಆಟ ಆಡ್ತಾ ಶಾರ್ಟ್ ತೆಗಿತಿದ್ವಿ. ಅದೇನೋ ಒಂದು ಸಿನಿಮಾಲೇ ಅದೊಂದು ತುಂಬಾ ಕಾಮಿಡಿ ಆಗಿತ್ತು. ಸೊ ಅದ್ರ ಮಾಡ್ತಿರ್ಬೇಕಾದ್ರೂ ಹೋಲ್ ಕಾಮಿಕಲ್ ಅಟ್ಮಾಸ್ಫಿಯರ್ ಇತ್ತು. ಆ್ಯಂಡ್ ಇಟ್ ಜಸ್ಟ್ ವೆಂಟ್ ಆನ್. ಏನಾಗುತ್ತೆ, ಒಂದು ದೊಡ್ಡ ಸಕ್ಸಸ್ ಸಿಕ್ಕಾಗ ಕಲಾವಿದೆ ಅಥವಾ ಕಲಾವಿದರಿಗೆ ಮತ್ತೆ ನೋಡೋ ಚಾನ್ಸ್ ಇರಲ್ಲ. ಸೊ ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ತಮ್ಮ ಕರಿಯರ್ ಹೇಗಾಯಿತು? ಐ ಥಿಂಕ್ ನಾನು ಯಾವತ್ತೂ ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಎಲ್ಲರೂ ಹೇಳ್ತಾರೆ ಒಂದು ಸ್ಟೆಪ್ ಆದಮೇಲೆ ಹಂಗೆ ಹೋಗಬೇಕು ಹಿಂಗೆ ಹೋಗಬೇಕು. ತಿಡಿ ರಿಲೀಸ್ ಆಗಬೇಕಾದ್ರೆ ನಾನು ಚೆನ್ನೈಯಲ್ಲಿಲ್ಲ. ಐ ವಾಸ್ ಡೂಯಿಂಗ್ ಅ ಮಲಯಾಳಂ ಫಿಲ್ಮ್. ನಾನು ಮಲಯಾಳಂ ಶೂಟಲ್ಲಿದ್ದೆ. ಆ್ಯಂಡ್ ನಾನು ರಿಲೀಸಿಗೆ ಬಂದಿಲ್ಲ. ಅದಾದ ನಂತರ ನಾನು ಕನ್ನಡದಲ್ಲಿ ಒಂದು ಸಿನಿಮಾ ಮಾಡ್ತಿದ್ದೆ, ಮಲಯಾಳಂ 2 ಸಿನಿಮಾ ಮಾಡಿದೆ, ತೆಲುಗು ಒಂದು ಮಾಡಿದೆ. ಸೊ ಎವ್ರಿಬಡಿ ಥಾಟ್ ದಟ್ ಯಾವ ಇಂಡಸ್ಟ್ರಿ ಬಿಟ್ಟು ನಾನು ಯಾವ ಇಂಡಸ್ಟ್ರಿಯಲ್ಲಿ ಬೇರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೆ. ಎಲ್ಲರೂ ಅಂದ್ಕೊಂಡ್ರು ನಾನು ಆ ಇಂಡಸ್ಟ್ರಿ ಬಿಟ್ಬಿಟ್ಟಿದ್ದೀನಿ, ತಮಿಳು ಮಾಡ್ತಿದ್ದೀನಿ ಅಂದ್ಬಿಟ್ಟು. ಕನ್ನಡದವರು ಅವ್ರು ತಮಿಳು ಮಾಡ್ತಿದ್ದಾರೆ, ಅವ್ರು ಕನ್ನಡ ಮಾಡಲ್ಲ ಅಂದ್ಬಿಟ್ಟು. ತೆಲುಗು ಮಾಡ್ತಿದ್ದೀರಿ ಅಂತ ತಮಿಳವರು ಅವರು ತೆಲುಗು ಮಾಡ್ತಿದ್ದಾರೆ, ಅವರು ತಮಿಳು ಮಾಡಲ್ಲ. ಐ ವಾಸ್ ಲೈಕ್, ಹೇ ನನ್ನ ಫೋನ್ ನಂಬರ್ ಇದೆ, ನನಗೊಂದು ಕಾಲ್ ಮಾಡಿ ಕೇಳ್ರಪ್ಪ ಪ್ಲೀಸ್. ಯಾರು ಅದನ್ನು ಮಾಡಿದೆ ಅವರವರೇ ಊಹಿಸ್ಕೊಂಡ್ಬಿಟ್ರು. ಸೊ ಎವ್ರಿಬಡಿ ಥಾಟ್. ಹಾಗಾಗಿ ನಂಗೆ ಸಾಕಷ್ಟು ಅವಕಾಶಗಳು ಮಿಸ್ ಆಗೋಯ್ತು. ಬಟ್ ದಟ್ಸ್ ಓಕೆ. ನನಗೆ ಯಾವಾಗಲೂ ಅನಿಸುತ್ತೆ ಜೀವನದಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಡೆಸ್ಟಿನಿಯಲ್ಲಿ ಏನು ಬರ್ತಿದೆ ಅದೇ ಸಿಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಅದು ಸಿಗಲ್ಲ. ಐ ವಾಸ್ ಡೆಸ್ಟೈನ್ಡ್ ಟು ಹ್ಯಾವ್ ದಿಸ್. ಐ ವಾಸ್ ಡೆಸ್ಟೈನ್ಡ್ ಟು ಮೀಟ್ ಗುಡ್ ಪೀಪಲ್, ಲರ್ನ್ ಗುಡ್ ವರ್ಕ್, ಡೂ ಗುಡ್ ವರ್ಕ್, ಹ್ಯಾವ್ ಗಿವನ್ ಮೀ ಕಂಟೆಂಟ್ಮೆಂಟ್. ಐ ಆಮ್ ಹ್ಯಾಪಿ ವಿತ್ ದಟ್. ಇದು ಸಿಕ್ಕಿಲ್ಲ, ಇದು ಹೊಟ್ಟೋಯ್ತು, ಅದು ಹೊಟ್ಟೋಯ್ತು ಅಂದರೆ ಜೀವನದಲ್ಲಿ ನಾವು ಯಾವತ್ತೂ ವಿ ವಿಲ್ ನೆವರ್ ಬಿ ಸ್ಯಾಟಿಸ್ಫೈಡ್ ಆ್ಯಂಡ್ ಹ್ಯಾಪಿ ವಿತ್ ಇಟ್. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿದ್ಬಿಟ್ಟು ನಾನು ಇಲ್ಲವರೆಗೂ ಕೆಲಸ ಮಾಡಿದ್ದೀನಿ. 4 ಜನ ನನ್ನನ್ನು ನೋಡಿ ಇವರು ಛಾಯಾ ಸಿಂಗು ಇವ್ರು ಈ ಥರ ಸಿನಿಮಾಗಳು ಮಾಡಿದ್ದಾರೆ ಅಂತ ನೆನ್ಪಿಟ್ಕೋತಾರಲ್ಲ, ಅಷ್ಟು ಸಾಕು. ಆ ಥರನೇ ಜನಗಳು ನೆನ್ಪಿಟ್ಕೊಂಡ್ರೆ ಅಷ್ಟು ಸಾಕು ನನಗೆ. ಇದು ಚಿಕ್ಕಸೋಮನಹಳ್ಳಿ. ಓಹ್, ದೊಡ್ಡದು ಬೇರೆ ಇದೆಯಾ? ನಮ್ಮ ಮನೇನು ಅಲ್ಲೇ ಪಕ್ಕದಲ್ಲೇ ಇದೆ. ಅಂದ್ರೆ ಬೇಸರ ಇಲ್ಲ ನಿಮ್ಗೆ? ಉದಾಹರಣೆಗೆ ನನಗೆ ಬೇಸರ ಇಲ್ಲ. ಈಗ ಅನೇಕ ಕಲಾವಿದರು ನಾವು ನೋಡ್ತೀವಿ. ಸೊ ಒಂದು ಹಿಟ್ ಆದ್ಮೇಲೆ ಒಂದು 7-8 ಸಿನಿಮಾ ಅದೇ ಲ್ಯಾಂಗ್ವೇಜ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಆ ಥರ ಆಗಲಿಲ್ಲ ನಿಮ್ಮ ಕರಿಯರ್? ಇಲ್ಲ, ಹಾಗಾಗಲಿಲ್ಲ. ತಮಿಳಲ್ಲಿ ಒಂದು 5 ಸಿನಿಮಾ ಇಲ್ಲ. ಎಲ್ಲರೂ ನನ್ನ ಆಯ್ಕೆಗಳ ಮೇಲೆ ಪ್ರಶ್ನೆ ಮಾಡಿದ್ರು. ಬಿಕಾಸ್ ನಾನು ತಿಡಿ ಆದಮೇಲೆ ನನಗೆ ಕುಂಬುಡ ಪೋನದೇವ ವಿಜಯ್ ಅವ್ರದ್ದು ಸಾಂಗ್ ಮಾತ್ರ ನನಗೆ ಆಫರ್ ಬಂತು. ನಾನು ಮಾಡಿದೆ. ವಿಜಯ್ ಸರ್ ಇಸ್ ಅನ್ ಬ್ರಿಲಿಯಂಟ್ ಡಾನ್ಸರ್, ಹಿ ವಾಸ್ ಅ ಸ್ಟಾರ್. ಅವ್ರ ಜೊತೆ ಯಾಕೆ ನನಗೆ ಅವಕಾಶ ಸಿಗ್ತಿದೆ, ನಾನು ಯಾಕೆ ಬೇಡ ಅನ್ಬೇಕು? ಎಲ್ಲರೂ ಹೇಳಿದ್ರು ನೀವು ಅದನ್ನು ಮಾಡಬಾರ್ದಾಗಿತ್ತು. ನೀವು ಹೀರೋಯಿನ್ ಆಗಿದ್ರೆ ಹೀರೋಯಿನ್ ಆಗಿ ಮಾತ್ರ ನೀವು ತೊಗೊಳ್ಬೇಕಾಗಿತ್ತು. ಒಂದು ಹಾಡು ಮಾಡಿದ್ದಕ್ಕೆ ನಿಮ್ಮ ಮಾರ್ಕೆಟ್ ಡೌನ್ ಆಗೋಯ್ತು. ದಟ್ ಸಾಂಗ್ ವಾಸ್ ಅ ಹ್ಯೂಜ್ ಹಿಟ್ ಅಗೇನ್. ತಿಡಿ ಆದ ನಂತರ ಕುಂಬುಡ ಪೋನದೇವ ವಾಸ್ ಅನದರ್ ಹ್ಯೂಜ್ ಹಿಟ್. ಆ ಸಾಂಗೇ ದೊಡ್ಡ ಹಿಟ್ಟು. ನಾನು ಮತ್ತೆ ಮನೆ ಮಾತು. ಬಟ್ ದೆನ್ ಎಲ್ಲರೂ ನೀವು ಬರೀ ಹಾಡು ಮಾತ್ರ ಮಾಡಿದ್ರಿ, ಹಾಡಿಗೆ ಮಾತ್ರ ಕರೀತಾರೆ, ಸೊ ನಿಮಗೆ ಸಿನಿಮಾಗಳು ಬರಲ್ಲ, ಹೀರೋಯಿನ್. ಐ ವಾಸ್ ಲೈಕ್, ನಾನು ವಿಜಯ್ ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಿದ್ದೀನಿ, ಅದಕ್ಕಿಂತ ದೊಡ್ಡ ಅವಕಾಶ ಏನು ಬೇಕು? ಇನ್ನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಎಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ? ಎಲ್ರಿಗೂ ಒಂದು ಡ್ರೀಮ್ ಆಗಿ ಉಳಿದಿರುತ್ತೆ. ನನಗೆ ಅವಕಾಶ ಸಿಕ್ತು. ಐ ಡಿಡ್ ಅ ಸಾಂಗ್ ವಿತ್ ವಿಕ್ರಮ್ ಸರ್ ಜೊತೆ. ವಿಕ್ರಮ್ ಸರ್ ಪಿತಾಮಗನ್ ರಿಲೀಸ್ ಆಗಿತ್ತು. ಅವ್ರ ಆ ಸಿನಿಮಾ ನೋಡಿ ಎಂಥ ಒಳ್ಳೆ ಆ್ಯಕ್ಟ್ರು. ನಾನು ಅವ್ರನ್ನ ಒಂದು ಸೀನ್ ಆ್ಯಕ್ಟ್ ಮಾಡಿದೆ, ಒಂದು ಸಾಂಗ್ ಮಾಡಿದೆ. ನಾನು ಆ ಸೀನ್ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಅನ್ನೋದು ಪದ, ನಾನು ತಮಿಳಲ್ಲಿ ಮೊದಲು ಕಲ್ತಿದ್ದ ಪದಾನೇ ಅವ್ರು ಅಷ್ಟೇ ಹೇಳಬೇಕು. ಅವ್ರ ಫ್ರೆಂಡ್ಸ್ ಗ್ರೂಪೆಲ್ಲ ಮಾತಾಡ್ತಿರ್ತಾರೆ, ಅಂತ ಅವ್ರು ಕೇಳಬೇಕು. ಆ ಒಂದು ಪದನ 10 ಇಲ್ಲ 12 ವಿಧದಲ್ಲಿ ಹೇಳ್ಕೊಳ್ತಾ ಇದ್ರು. ಅವ್ರು ಹೇಳ್ಕೊತಿದ್ರು. ಹಿ ವಾಸ್ ಜಸ್ಟ್ ಸಿಟ್ಟಿಂಗ್ ಪ್ಯಾರಪೆಟ್ ಮೇಲೆ. ಹಿ ವಾಸ್ ಅ ಬಿಗ್ ಸ್ಟಾರ್. ಸ್ವಾಮಿ ಅದು ಇದು ಎಲ್ಲಾನು ಸೇದು ಎಲ್ಲ ಆದರೂ ಒಂದು ಪ್ಯಾರಪೆಟ್ ಮೇಲೆ ಅವ್ರಿಗೆ ಪೊಸಿಷನ್ ಕೊಟ್ಟಿದ್ರು. ಅಲ್ಲಿ ಟೆಕ್ನಿಷಿಯನ್ಸು ಲೈಟಿಂಗ್ ಎಲ್ಲ ಸೆಟ್ ಮಾಡ್ತಿದ್ದಾರೆ, ಎಲ್ಲರೂ ಕೂತಿದ್ದಾರೆ. ಒಂದು ರಿಹರ್ಸಲ್ ಮಾಡಿದ್ರು, ಎಲ್ಲ ಮಾಡಿದ್ರು. ಅವ್ರು ಕೂತಿದ್ರು, ಇನ್ನೂ ರೆಡಿ ಆಗ್ತಿದ್ರು.
ಆ ಥರ ಅವರೇ ಹೇಳ್ಕೊತಿದ್ರು. ಐ ವಾಸ್ ಲೈಕ್ ನೋಡಿ ಎಷ್ಟೊಂದಿದೆ ಕಲಿಯೋಕ್ಕೆ, ನಾನು ಆ ಹಾಡು ಮಾಡದೇ ಇದ್ದಿದ್ರೆ ನಾನು ಇದನ್ನು ಕಲಿತಿರ್ಲಿಲ್ಲ. ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಪೀಪಲ್ ವೇರ್ ಲೈಕ್ ಇದು ನೀವು ಮಾಡಬಾರ್ದಾಗಿತ್ತು, ಅದು ಮಾಡಬಾರ್ದಾಗಿತ್ತು. ಐ ವಾಸ್ ಲೈಕ್ ಬಾಸ್ ನನಗಿಷ್ಟ ಆಯಿತು, ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ನಾನು ತುಂಬಾ ಕಲಿತೆ. ಆ್ಯಂಡ್ ಅಂಥ ದೊಡ್ಡ ಪರ್ಸನಾಲಿಟೀಸ್ ಜೊತೆ ನಿಂತ್ಕೊಳ್ಳೋಕ್ಕೆ, ಫೋಟೋ ತೆಗಿಯೋಕ್ಕೆ ಎಲ್ಲರೂ ಕಾಯ್ತಿರ್ತಾರೆ. ನನಗೆ ಅವಕಾಶ ಸಿಕ್ತು, ನಾನು ಅವ್ರ ಜೊತೆ ಕೆಲಸ ಮಾಡಿ ಏನೋ ಅಂತ ಕಲಿತೆ ಅಂದರೆ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಐ ಡೋಂಟ್ ಕ್ಯಾರಿ ಎನಿ ರಿಗ್ರೆಟ್ಸ್. ಸೊ ಹೀರೋಯಿನಾಗ ಅವಕಾಶ ಬರಲಿಲ್ಲ ಮತ್ತೊಮ್ಮೆ? ಇಲ್ಲ, ನಾನು ಮಾಡಿದೆ, ಸಿಕ್ಕಾಪಟ್ಟೆ ಸಿನಿಮಾಗಳು ಮಾಡಿದೆ, ಬಟ್ ಅದು ರೀಚ್ ಆಗಲಿಲ್ಲ. ದೋಸ್ ಮೂವೀಸ್ ಡಿಂಟ್ ಮೇಕ್ ಆಸ್ ಬಿಗ್ ಆಸ್ ದೇ ಶುಡ್ ಹ್ಯಾವ್. ಲೈಕ್ ಐ ಡಿಡ್ ಕ್ಲೋಸ್ ಟು 16 ಫಿಲ್ಮ್ಸ್ ಇನ್ ತಮಿಳ್ ಆಸ್ ಹೀರೋಯಿನ್. ಅದರಲ್ಲಿ ಪೀಪಲ್ ವಿಲ್ ರಿಮೆಂಬರ್ 4 or 5 ಫಿಲ್ಮ್ಸ್, ರೆಸ್ಟ್ ಡಿಂಟ್ ಮೇಕ್ ಇಟ್. ಸೊ ಇಟ್ಸ್ ಓಕೆ. ಐ ಹ್ಯಾವ್ ಲರ್ನ್ ವಿತ್ ಎವ್ರಿ ಫಿಲ್ಮ್, ಐ ಲರ್ನ್ ಸಮಥಿಂಗ್, ಐ ಮೂವ್ಡ್ ಹೆಡ್. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ವಾಸ್, ನಾನು ಆ ಸಿನಿಮಾ ಮಾಡಿದ್ರಿಂದ ಅಲ್ಲಿ 4 ಜನ ಇವ್ರು ತುಂಬ ಒಳ್ಳೆ ಕಲಾವಿದರು, ಇವ್ರು ಒಳ್ಳೆ ಮನಸ್ಸಿದೆ, ಇವ್ರನ್ನ ನೀವು ಸಿನಿಮಾ ಹಾಕ್ಕೊಳ್ಳಿ ಅನ್ನೋ ರೆಕಮೆಂಡೇಶನ್ಸ್ ಇದೆಯಲ್ಲ. ನನಗೆಲ್ಲೂ ದೇವ್ರ ದಯದಿಂದ ಇಲ್ಲೂವರೆಗೂ ಅವ್ರು ಬೇಡಪ್ಪ, ಅವ್ರನ್ನ ಹಾಕ್ಕೊಳ್ಬೇಡಿ ಅನ್ನೋ ಒಂದು ಮಾತು ಯಾವತ್ತೂ ಬಂದಿಲ್ಲ. ಅದು ಬೇಡ, ಅಷ್ಟು ಸಾಕಲ್ವಾ? ಇಲ್ಲಾಂದರೆ ನಾವೆಷ್ಟು ಈಗ ಒಂದು ಸಿನಿಮಾ ಮಾಡಿ ಇನ್ನೊಂದು ಸಿನಿಮಾ ಅಯ್ಯೋ ಬೇಡಪ್ಪ ಅವ್ರು ಮಾತ್ರ ಹಾಕ್ಕೊಳ್ಬೇಡಿ ಅನ್ನೋ ಮಾತುಗಳು ನಾನೇ ಕೇಳಿಸ್ಕೊಂಡಿದ್ದೀನಿ. ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಾರೆ. ಸೊ ಆ ಥರದ್ದು ಯಾವ ಮಾತು ಬರದೆ ಎಷ್ಟು ಒಳ್ಳೆ ಜನಗಳ ಜೊತೆ ಕೆಲಸ ಮಾಡಿರೋ ಅವಕಾಶ ಸಿಕ್ಕಿದೆ. ಆ್ಯಂಡ್ ಐ ಫೀಲ್ ದ್ಯಾಟ್ ಎವ್ರಿ ಪರ್ಸನ್ ಹೂ ಕಮ್ಸ್ ಇನ್ ಯುವರ್ ಲೈಫ್ ಟೀಚಸ್ ಯು ಸಮಥಿಂಗ್, ಆ್ಯಂಡ್ ಯು ನೀಡ್ ಟು ಬಿ ಓಪನ್ ಎನಫ್ ಟು ಲರ್ನ್ ದ್ಯಾಟ್. ಆ್ಯಂಡ್ ನಾವು ಒಳ್ಳೆಯವರಾಗಿದ್ದರೆ ನಾವು ಒಳ್ಳೆಯವ್ರನ್ನೇ ಭೇಟಿ ಮಾಡ್ತೀವಿ. ನನ್ನ ಕೆರಿಯರಲ್ಲಿ ಆಗಿದ್ದು ಅದನ್ನೇ. ನಾನು ಯಾವಾಗಲೂ ಹೇಳೋದು, ನಾನು ತುಂಬ ಒಳ್ಳೆ ಜನಗಳನ್ನು ಭೇಟಿ ಮಾಡಿದೆ. ಎಲ್ಲೂ ಒಂದು ಬಿಟ್ಟರ್ ಅನುಭವನೋ ಆ ಥರದ್ದೇನು ನನ್ನ ಜೊತೆ ನಡೆದೇ ಇಲ್ಲ. ಐ ಹ್ಯಾವ್ ಬೀನ್ ವೆರಿ ಲಕ್ಕಿ. ಗಾಡ್ ಹ್ಯಾಸ್ ಬೀನ್ ವೆರಿ ಕೈಂಡ್ ಟು ಮೀ that I have met only good people. They have guided me good way and they have shaped me to who I am. And still universe is making things that I am working with good people. I will be working with them. ಜೋಗ್ಲು ನನಗೆ ಎಲ್ಲರೂ ಕಾಸ್ಟಿಂಗ್ ಕೌಚ್ ಬಗ್ಗೆ ಆ ಥರ ಏನಾದರೂ ಮಾತಾಡಿದ್ರೆ ಅದೇನು ಅಂತಲೇ ಕೇಳ್ತಿದ್ದೆ ನಾನು. ಏನು ಅಂತ ಕೇಳ್ತಿದ್ದೆ, ಏನಂಗಂದರೆ ನನಗೆ ಯಾವತ್ತೂ ಆ ಥರದ್ದೇನು ಬಂದೂ ಇಲ್ಲ, ಅಂಥದ್ದೊಂದು ಎಕ್ಸ್ಪೀರಿಯನ್ಸು ಆಗಿಲ್ಲ. ಏನಂದರೆ ಏನಿಲ್ಲ. ಸೊ ದಟ್ ಈಸ್ ವೈ ಐ ಕನ್ಸಿಡರ್ ಮೈ ಸೆಲ್ಫ್ ಎಕ್ಸ್ಟ್ರೀಮ್ಲಿ ಲಕ್ಕಿ. ಆ್ಯಂಡ್ ನಮ್ಮ ತಾಯಿ ನನ್ನ ಜೊತೆ ಯಾವಾಗಲೂ ಇದ್ದರು. ಶಿ ವಾಸ್ ಆಲ್ವೇಸ್ ದೇರ್. ಶೂಟಲ್ಲಿ ಯಾವಾಗಲೂ ನನ್ನ ಜೊತೆ ಬರೋರು. ನಾವು ಚೆನ್ನೈಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ಐ ಯೂಸ್ ಟು ಟ್ರಾವೆಲ್ ಫ್ರಮ್ ಬ್ಯಾಂಗ್ಳೂರ್ ಬಿಕಾಸ್ ಬೇಸ್ ಇಲ್ಲೇ ಇತ್ತು. ಮಲಯಾಳಂ ಕೇರಳ ಆಗಿರಲಿ, ಹೈದರಾಬಾದ್ ಆಗಿರಲಿ, ವೆರೆವರ್ ಇಟ್ ವಾಸ್, ಅಮ್ಮ ಜೊತೆಲಿದ್ದರು. ಸೊ ಆ ಒಂದು ಸ್ಟ್ರಾಂಗ್ ಪಾಯಿಂಟ್ ನಮ್ಮ ಜೊತೆ ಇತ್ತು. ನಮ್ಮಮ್ಮ ನೋಡಬೇಕಾದ್ರೆ ತುಂಬ ಸ್ಟ್ರಿಕ್ಟ್ ಥರ ಇರ್ತಾರೆ. ಶಿ ಇಸ್ ಅ ವೆರಿ ಸ್ವೀಟ್ ಆ್ಯಂಡ್ ವೆರಿ ಸಾಫ್ಟ್ ನೇಚರ್, ಬಟ್ ನೋಡಬೇಕಾದ್ರೆ ಶಿ ಲುಕ್ಸ್ ಕಮ್ಸ್ ಅಕ್ರಾಸ್ ಎಸ್ ಅ ವೆರಿ ಸ್ಟ್ರಿಕ್ಟ್ ಪರ್ಸನಾಲಿಟಿ. ಸೊ ಹಾಗಾಗಿ ಯಾರು ಆ ಥರದ್ದೇನು ಮುಂದುವರಿಸಿಲ್ಲ ಮಾತು. ಸೊ ಐ ಹ್ಯಾವ್ ಬೀನ್ ವೆರಿ ಲಕ್ಕಿ. ಮನ್ಮಥರಾಸ ಮಾಡಿದಾಗ ತಮ್ಮ ಏಜ್ ಎಷ್ಟಿತ್ತು ಕೇಳ್ಬೋದಾ? ಐ ವಾಸ್ 16. ವಾವ್. ಧನುಷ್ ಸರ್? ಧನುಷ್ ವಾಸ್ ಐ ಥಿಂಕ್ 17 or 18. ಇಬ್ರು ಟೀನೇಜರ್ಸ್. ಟೀನೇಜರ್ಸ್. ನಾವು ಅದೇ ಹೇಳ್ತಿದ್ರಲ್ಲ, ಸ್ಕೂಲ್ ಕಾಲೇಜಲ್ಲಿ ಕ್ಯಾಂಪಸಲ್ಲಿ ಓಡಾಡ್ತಿರ್ಬೇಕಾದ್ರೆ ನಾವು ಶೂಟ್ ಮಾಡಿದ ಸಿನಿಮಾ ಅದು. ಒಂದು ಪಿಕ್ನಿಕ್ ತರ. ಹೌದೌದು, ನಿಜವಾಗ್ಲೂ. ತೆಲುಗು, ಮಲಯಾಳಂ, ಕನ್ನಡ, ಇವನ್ ಭೋಜ್ಪುರಿ ಅಂತೆಲ್ಲ. ತಮಿಳ್, ಭೋಜ್ಪುರಿ, ಬೆಂಗಾಲಿ. ಸೊ ಅಲ್ಲೆಲ್ಲ ಹೇಗೆ ಸಿಕ್ತು ಕನೆಕ್ಟ್? ಅದೇ ಒಬ್ಬೊಬ್ಬರಿಂದ ಇನ್ನೊಬ್ರು ಹೇಳ್ಕೊಂಡು ಹೋದ್ರು. ಎವ್ರಿಥಿಂಗ್. ನಾನು ಯಾವುದಕ್ಕೂ ಏನು ಜನಗಳು ಹೇಳ್ತಾರೆ ಅವ್ರು ತುಂಬ ಶ್ರಮ ಪಟ್ಟರು, ಇಲ್ಲಿ ಮಾಡಿದ್ರು, ಅದನ್ನ ಮಾಡಿದ್ರು. ನನಗೆ ಆ ಥರದ್ದೇನು ನಡೆದೇ ಇಲ್ಲ. ಈ ಸಿನಿಮಾಯಿಂದ ಒಬ್ಬರು ಅವ್ರಿಗೆ ಹೇಳೋರು, ಅವರಿಂದ ಇವ್ರುಗಳು ತಮಿಳ್ ಸಿನಿಮಾಲೇ ಯಾರೋ ನೋಡಿಬಿಟ್ಟು ಭೋಜ್ಪುರಿ ಡೈರೆಕ್ಟರ್ ಅವರು ಏನಂದ್ರೆ ಏನು ಗೊತ್ತಿಲ್ಲ, ಅವರು ಖುಷ್ಬು ಮ್ಯಾಡಮ್ನ ಅಪ್ರೋಚ್ ಮಾಡಿದ್ರು. ಖುಷ್ಬು ಮ್ಯಾಮ್ ಅದರಲ್ಲಿ ಒಂದು ಮೇನ್ ಪಾತ್ರ ಮಾಡ್ತಿದ್ರು. ಖುಷ್ಬು ಮ್ಯಾಮ್ ಹೇಳಿದ್ರು, ಈ ಥರ ಒಂದು ಹುಡುಗಿ ಇದ್ದಾಳೆ, ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ, ಅವಳನ್ನ ತೊಗೊಳ್ಳಿ ಅಂತ. ಆ ಒಂದು ಪಾತ್ರಕ್ಕೆ ಆ ರೀತಿ ನನಗೆ ಆ ಸಿನಿಮಾ ಸಿಕ್ತು. ಹಾಗೆ ದೆನ್ ಬೆಂಗಾಲಿ ವಾಸ್ ದ ಸೇಮ್ ಡೈರೆಕ್ಟರ್. ಹಿ ವಾಸ್ ಡೂಯಿಂಗ್ ಅ ಬೆಂಗಾಲಿ ಫಿಲ್ಮ್. ಅವರೇ ಮತ್ತೆ ಅವ್ರ ಪ್ರೊಡಕ್ಷನಲ್ಲಿ ರಿಪೀಟ್ ಮಾಡಿದ್ರು. ಸೊ ದಟ್ಸ್ ಹೌ ಐ ಹ್ಯಾವ್ ಬೀನ್ ಗೆಟಿಂಗ್ ವರ್ಕ್ ಅರೌಂಡ್. ಪೀಪಲ್ ಹ್ಯಾವ್ ಬೀನ್ ವೆರಿ ಕೈಂಡ್ ಟು ಬಿ ರೆಕಮೆಂಡಿಂಗ್ ಮೀ. ತೆಲುಗು ಎಷ್ಟು ಮಾಡಿದ್ರೆ? ತೆಲುಗು 2 ಸಿನಿಮಾ ಮಾಡಿದೆ ನಾನು. ಚೆನ್ನಾಗಿ ರಿಸಲ್ಟ್? ನಾಟ್ ವೆರಿ ಗುಡ್. ಓಕೆ. ಕನ್ನಡದಿಂದ ಯಾಕೋ ಆಫರ್ಸ್ ಕಡಿಮೆ ಆಯಿತು ಅಂತ ಅನಿಸ್ತು? ಅದೇ ಹೇಳಿದ್ನಲ್ಲ, ಎಲ್ಲರೂ ಅಂದ್ಕೊಂಡ್ರು ನಾನು ಪರಭಾಷೆಗಳ ಸಿನಿಮಾ ಮಾಡ್ತಿದ್ದೀನಿ, ಸೊ ಕನ್ನಡ ಮಾಡಲ್ಲ ಅನ್ನೋದು. ನಾನು ಬೆಂಗಳೂರಲ್ಲಿದ್ದು ನಾನು ಎಲ್ಲ ಕಡೆ ಟ್ರಾವೆಲ್ ಮಾಡ್ತಿದ್ದೆ ಮದುವೆ ಆಗೋವರೆಗೂ. ಸೊ ಎಲ್ಲರೂ ನೀವು ಬೇಸೇ ಶಿಫ್ಟ್ ಮಾಡಿಬಿಟ್ಟಿದ್ದೀರ ಅಂದರು. ಇದು ಚೆನ್ನೈಯಲ್ಲಿ ಅಲ್ವಾ ಇರೋದು? ನಾನು ಚೆನ್ನೈ, ಯಾರು ಅಣ್ಣ ಬೆಂಗಳೂರು ಬಿಟ್ಟು ಯಾರು ಹೋಗ್ತಾರೆ ಅಂತ ನಾನು. ಸೊ ಆ ರೀತಿ ಅವ್ರವ್ರ ಅಸಂಪ್ಷನ್ಸಿಂದ. ಬಟ್ ದೆನ್ ದೇ ವೇರ್ ಪೀಪಲ್ ಹೂ ವುಡ್ ರೆಕಮೆಂಡ್. ಆ್ಯಂಡ್ ಒನ್ ಮೋರ್ ಥಿಂಗ್ ವಾಸ್, ತೀರಾ ಸಿನಿಮಾಗಳು ಈ ಬರೀ ಹೀರೋಯಿನ್ಗಳ ಥರ ಇದ್ದು, ಅಥವಾ ಐ ಆಮ್ ನಾಟ್ ಡಿಗ್ರೇಡಿಂಗ್ ಎನಿಬಡಿ, ಐ ಆಮ್ ಸಾರಿ, ಒಂದೆರಡು ಸೀನ್ ಮಾಡಿಬಿಟ್ಟು ಸಾಂಗ್ ಮಾಡಿಬಿಟ್ಟು ಹೋದರೆ ಇಟ್ಸ್ ಓಕೆ, ನಾವು ಅಷ್ಟರಲ್ಲಿ ಕಾಣಿಸ್ಕೊಂಡ್ರೆ ಸಾಕು ಅನ್ನೋದು ನನಗೆ ಯಾವತ್ತೂ ಇರಲಿಲ್ಲ. ನಾನು ಏನೇ ಒಂದು ಪಾತ್ರ ಮಾಡಿದ್ರು ಅದರಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇರಬೇಕು. ಅದರಲ್ಲಿ ನನಗೆ ಕಲಿಯುವಂಥ ಒಂದು ಐ ಶುಡ್ ಲರ್ನ್ ಸಮಥಿಂಗ್. ಇಲ್ಲ ಆ ಪಾತ್ರ ನಿಲ್ಲಬೇಕು, ಜನಗಳು ಅದನ್ನು ರೆಕಗ್ನೈಸ್ ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ ನಾನು ಚೂಸಿನೂ ತುಂಬಾ ಇದ್ದೆ. ನಾನು ರಿಜೆಕ್ಟ್ ಮಾಡಿರೋ ಸಿನಿಮಾಗಳು ತುಂಬಾ ಇದೆ. ಸೊ ಏನೂ ಇರ್ತಿರ್ಲಿಲ್ಲ ಅದರಲ್ಲಿ.
ಒಂದು ದೊಡ್ಡ ಸ್ಟಾರ್ ಇರ್ತಿತ್ತೋ ಅಂತ ದೊಡ್ಡದೇನೋ ಒಂದು ಇರ್ತಿತ್ತೋ. ಐ ವಾಸ್ ಲೈಕ್ ಬೇಡ ಸರ್, ಇದರಲ್ಲಿ ಏನು ಪಾತ್ರದಲ್ಲಿ ಏನೂ ಇಲ್ಲ ಸರ್. ಬಂದು ಬರೋದು, ಐ ಟೆಲ್ ಯು ಅ ಸ್ಟೋರಿ. ಇಟ್ ವಾಸ್ ಅ ವೆರಿ ಹಿಟ್ ಫಿಲ್ಮ್. ಯಾವುದು ಏನು ಅಂತ ಹೇಳೋದು ಬೇಡ, ತುಂಬ ಹಿಟ್ ಸಿನಿಮಾ ಅದು. ಅದರಲ್ಲಿ ಹೀರೋಯಿನ್ ಪಾತ್ರಕ್ಕೆ ಅಂತ ಕೇಳಿದರು. ಬಿಗಿನಿಂಗಲ್ಲಿ ಬರ್ತೀರಾ, ಹೀರೋ ನೋಡಿ ನಿಮ್ಮನ್ನು ಪ್ರೀತಿಸ್ತಾರೆ, ನೀವು ಅವ್ರನ್ನ ಪ್ರೀತಿ ಮಾಡ್ತೀರಾ. ಆಮೇಲೆ ಆ ಕಥೆ ಎಲ್ಲೆಲ್ಲೋ ಹೋಗುತ್ತೆ. 3-4 ಸೀನಲ್ಲಿ ಇದಿರುತ್ತೆ, ಅವ್ರದ್ದೊಂದು ಡ್ರೀಮ್ ಸೀಕ್ವೆನ್ಸಲ್ಲಿ ಹಾಡಿರುತ್ತೆ. ಲಾಸ್ಟಲ್ಲಿ ನೀವು ಒಂದಾಗ್ಬಿಡ್ತೀರಾ. ಐ ವಾಸ್ ಲೈಕ್, ಏನು ಮಾಡ್ತಿದ್ದೀನಿ ನಾನು ಇದರಲ್ಲಿ? ಏನೂ ಮಾಡ್ತಿಲ್ಲ ನಾನು. ಸೊ ಛಾಯಾ ಸಿಂಗ್ ಅದರಲ್ಲಿ ಏನೋ ಮಾಡ್ತಿದ್ದಾಳೆ ಅಂದರೆ ಅದಕ್ಕೊಂದೇನೋ ಒಂದು ಇರಬೇಕಲ್ಲ. ಇಟ್ ಶುಡ್ ಎಕ್ಸೈಟ್ ಮೀ. ಬೆಳಗ್ಗೆ ಎದ್ದ ತಕ್ಷಣ ನಾನು ಈ ಕೆಲಸ ಮಾಡೋಕ್ಕೆ ನನಗೊಂದು ಎಕ್ಸೈಟೆಡ್ ಇರಬೇಕು. ಇವತ್ತು ನಾನು ಏನೋ ಒಂದು ಹೊಸದು ಮಾಡ್ತೀನಿ, ಇವತ್ತೇನಾದರೂ ಒಂದು ಸ್ಪೆಷಲ್ ಆಗಿರುತ್ತೆ. ಅದೇನೂ ಇಲ್ಲದೆ ಸುಮ್ಮನೆ ಬಂದು ಒಂದು ಫ್ರೇಮಲ್ಲಿ ನಿಂತುಬಿಟ್ಟು ಗ್ಲಾಮರ್ ಆಗಿ ಕಾಣಿಸ್ಕೊಂಡ್ಬಿಟ್ಟು ಹೋಗ್ಬಿಟ್ರೆ ದಟ್ ವಾಸ್ ನಾಟ್ ಮೈ ಕಪ್ ಆಫ್ ಟೀ. ನಾರ್ಮಲ್ ಆಗಿ ಹೇಳೋದನ್ನ ಯಾವುದೋ ಹಾರರ್ ಸಿನಿಮಾ ಕಥೆ ಹೇಳ್ದಂಗೆ ಹೇಳ್ತಾ ಇದ್ದೀರಲ್ರಿ. Those kind of things used to excite me a lot, because you get up in the morning and you're like, you're going to do something which is going to make you learn, you're going to make an impact, you're going to at least get registered. ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಹೋದರೆ ಕೆಲಸ ಮಾಡೋಕ್ಕೆ. ಸೊ ಅಷ್ಟಾದ್ಮೇಲೆ ಕನ್ನಡದಲ್ಲಂತೂ ತುಂಬ ದೊಡ್ಡ ಗ್ಯಾಪ್ ಆಗೋಯ್ತು. ಆ ಥರ ಇಲ್ಲ. ಐ ಹ್ಯಾವ್ ವರ್ಕಿಂಗ್ ಇನ್ ಕನ್ನಡ. ಐ ಹ್ಯಾವ್ ಮಿಸ್ಡ್ ವರ್ಕಿಂಗ್ ಇನ್ ಕನ್ನಡ ಬಿಕಾಸ್ ಏನೇ ಆಗಲಿ, ಎಲ್ಲೇ ಹೋಗಿ ಬಂದರೂ ಆ ಒಂದು ನಮ್ಮದು ಅಂತ ಒಂದಿರುತ್ತಲ್ಲ, ನಮ್ಮ ಇಂಡಸ್ಟ್ರಿ ಆ್ಯಂಡ್ ಎಲ್ಲರೂ ಹೇಳೋದು ಕ್ಯೂಟಾಗಿರುತ್ತೆ. ನಮ್ಮ ಹುಡುಗಿ ಅಲ್ಲಿ ಹೋಗಿ ಕೆಲಸ ಮಾಡಿದ್ದಾರೆ ಅಂದರೆ ಅದೊಂದು ಕೇಳೋಕ್ಕೆ ಚೆನ್ನಾಗಿರುತ್ತೆ, ನಮ್ಮ ಹುಡುಗಿ ಅಂತಾರಲ್ಲ ಅಂತ. ಮತ್ತೆ ಕನ್ನಡ ಮಾಡಿದೆ. ಐ ಮೀನ್ ಸಖಾಸಖಿ ತಿಳಿ ರೀಮೇಕ್ ಸಖಾಸಖಿ ಅದನ್ನು ಮಾಡಿದೆ. ಆಕಾಶಗಂಗೆ ಮಾಡಿದೆ. ಆಕಾಶಗಂಗೆ ವಾಸ್ ಮೈ ಲಾಸ್ಟ್ ಇದು. Then ಆ ಥರದ್ದು ದೆನ್ ಮಫ್ಟಿ ಹ್ಯಾಪೆಂಡ್ ಆ್ಯಂಡ್ ಲೈಕ್ ದಟ್. ದೆನ್ ಐ ಡಿಡ್ ಖಾಕಿ ಮಾಡಿದೆ. ಖಾಕಿಯಲ್ಲೂ ಐ ಪ್ಲೇಡ್ ಅನ್ ಇನ್ಸ್ಪೆಕ್ಟರ್ ರೋಲ್, ವೆರಿ ಗುಡ್ ರೋಲ್, ಬಟ್ ನಿಲ್ಲಿಲ್ಲ. ಮಫ್ಟಿ ತುಂಬ ಚೆನ್ನಾಗಿತ್ತು. ಮಫ್ಟಿ ತುಂಬ ಅದ್ಭುತವಾದ ಪಾತ್ರ ಶಿವಣ್ಣ ಇದು. ದೆನ್ ಅಗೇನ್ ಆ ಮಫ್ಟಿ ಪಾತ್ರದಲ್ಲೂ ಮೇ ಬಿ ನಾನು ಹೇಳೋಕೊಳ್ಳೋದು ಅಷ್ಟೊಂದೇರಿಲ್ಲ, ಬಟ್ ಆ ಪಾತ್ರಕ್ಕೆ ಒಂದು ಕ್ಯೂರಿಯಾಸಿಟಿ ಇತ್ತು. ಇವಳು ಯಾಕೆ ಮಾತಾಡ್ತಿಲ್ಲ, ಇವ್ರಿಬ್ಬರ ಮಧ್ಯದಲ್ಲಿ ಏನಿದೆ, ವಾಟ್ ಇಸ್ ದಟ್ ಥಿಂಗ್. ಆ್ಯಂಡ್ ದೆನ್ ದೆರ್ ವಾಸ್ ಒನ್ ಸೀನ್ ವೇರ್ ತಂಗಿ ರಿಯಲೈಸ್ ಆಗುತ್ತೆ ಇದು ಅಣ್ಣ ಮಾಡಿದ್ದಲ್ಲ, ಇವಳು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಲು. ಆ್ಯಂಡ್ ನರ್ತನ್ ಸರ್ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ರು. ಆ್ಯಂಡ್ ಶಿವಣ್ಣನ ಜೊತೆ ನಾನು ಆಲ್ರೆಡಿ ರೌಡಿ ಅಳಿಯ ಮಾಡಿದ್ದೆ, ತಂಗಿ ಪಾತ್ರ ಮಾಡಿದ್ದೇನೆ. ದ್ಯಾಟ್ ವಾಸ್ ಅಗೇನ್ ಅ ವೆರಿ ಸ್ಲಮ್ ಥರ ರೋಲು. ಆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಆಗಿರಲಿಲ್ಲ. ಅಲ್ಲಿ ಅವ್ರು ಹೇಳ್ಕೊಟ್ರು, ಸ್ಲಮ್ ಅಮ್ಮ, ಲೋಕಲ್ ಆಗಿರ್ಬೇಕಮ್ಮ, ನಾವು ಚೇರೆಲ್ಲ ಯಾಕೆ ಹುಡುಕ್ತೀಯ, ಬಾ ಇಲ್ಲೇ ಕೂತ್ಕೊಳ್ಳೋಣ. ಅವ್ರ ಪಕ್ಕದಲ್ಲೇ ಬಂದು ಕೂತ್ಕೊಂಡ್ಬಿಡೋದು, ನೆಲದಲ್ಲೇ, ಅಲ್ಲೇ ಕಟ್ಟೆ ಗಿಟ್ಟೆಯಲ್ಲಿ ನೆಲದ ಮೇಲೆನೆ. ಲೋಕಲ್ ನಾವು ಮಾಸು, ನಾವು ಸ್ಲಮ್ ಜನ, ನಾವು ಹಿಂಗೆ ಕೂತ್ಕೋಬೇಕು ಅಂದ್ಬಿಟ್ಟು. ಸೊ ಐ ವಾಸ್ ಲೈಕ್ ಎವ್ರಿಬಡಿ ಆಲ್ವೇಸ್ ದೇ ಆಲ್ ಕಮ್ ಬ್ಯಾಕ್ ಟು ನಮ್ಮ ಕ್ಯಾರೆಕ್ಟರ್, ನಮ್ಮ ಪಾತ್ರ. ಬರೀ ಕ್ಯಾಮ್ರಾ ಮುಂದೆ ಅಷ್ಟೇ ಅಲ್ಲ, ಹಿಂದೆಯಿಂದಾನೇ ನೀವು ಮಾಡ್ಕೊಂಡು ಹೋದರೆ ಅಲ್ಲಿ ತುಂಬ ಈಸಿ ಆಗಿಬಿಡುತ್ತೆ. ಅದು ಕಾಣುತ್ತೆ. ಬಿಕಾಸ್ ನೀವು ಅಲ್ಲಿ ಹೋಗಿ ಆ್ಯಕ್ಷನ್ ಕಟ್ ಮಾಡಿದಾಗ ದೇ ವಿಲ್ ಡೆಫಿನೆಟ್ಲಿ ಬಿ ದಟ್ 1% ಇನ್ ಯುವರ್ ಬಾಡಿ ಲ್ಯಾಂಗ್ವೇಜ್ ವಿಚ್ ವಿಲ್ ಶಿಫ್ಟ್. ಬಟ್ ಅದು ನೀವು ಮುಂಚೆಯಿಂದಾನೇ ಹಂಗಿದ್ರೆ ಅಲ್ಲೂ ಹಾಗೆ ಅಂದ್ಕೊಂಡು ಯು ವಿಲ್ ಜಸ್ಟ್ ಬಿ ಲೈಕ್ ದ್ಯಾಟ್. ಯಾವುದೋ ಒಂದು ಮುಜುಗರ ಅಲ್ಲದೆ ಕೆರ್ಕೊಳ್ಳೋಕೆ ಹಿಂಗೆ ಸ್ಟೈಲಾಗಿ ಕೆರ್ಕೊಳ್ಳೋಬೇಡ, ಯು ವಿಲ್ ಜಸ್ಟ್ ಗೋ ಲೈಕ್ ದ್ಯಾಟ್. It will naturally happen to you. So all these kind of some small things is what I have learned from such talented and such legends. ಈಗ ಧಾರಾವಾಹಿಗಳಿಗೆ ಬಂದ್ಬಿಟ್ರಿ. ಧಾರಾವಾಹಿ ಬಂದು ಈ ಧಾರಾವಾಹಿಗೆ ಮಹೇಶ್ ಅವರು ನನಗೆ ಕಾಲ್ ಮಾಡಿಬಿಟ್ಟು, ಈ ಥರ ಒಂದು ಮಾಡ್ತಿದ್ದೀವಿ, ನೀವು ಫಸ್ಟ್ ಆಫ್ ಆಲ್ ಸೀರಿಯಲ್ ಮಾಡ್ತೀರಾ ಇಲ್ವಾ ಅಂತ ಡೌಟ್ ಆಗಿತ್ತು. ಇಟ್ ವಾಸ್ ಸಪೋಸ್ ಟು ಬಿ ಅ ರೀಮೇಕ್ ಆಫ್ ಬಡೆ ಅಚ್ಚೆ ಲಗ್ತೆ ಹೈ ಹಿಂದಿ. ಅದು ನೋಡಿದ್ದೆ ನಾನು. ಸೊ ಐ ಮೀನ್ ಅದ್ರ ಬಗ್ಗೆ ತುಂಬ ಕೇಳಿದ್ದೆ, ನಾನು ನೋಡಿರಲಿಲ್ಲ, ತುಂಬ ಕೇಳಿದ್ದೆ. ತುಂಬ ಒಳ್ಳೆ ಪಾತ್ರ ಅನ್ನೋದು ನನಗೆ ಗೊತ್ತು. ಸರ್ ನಾನು ಮಾಡ್ತೀನಿ, ನನಗೆ ಇಷ್ಟ. ಆ್ಯಂಡ್ ದೆನ್ ದೆರ್ ವಾಸ್ ಒನ್ ಮೋರ್ ಥಿಂಗ್ ವೇರ್ ಲೈಕ್ ಇಂಡಸ್ಟ್ರಿಯಲ್ಲಿ ಮಫ್ಟಿ ಆದ ನಂತರ ಐ ಡಿಡ್ ಖಾಕಿ ಆ್ಯಂಡ್ ಆಫ್ಟರ್ ದಟ್ ದೆರ್ ಹ್ಯಾಸ್ ಬೀನ್ ಅ ಗ್ಯಾಪ್. ಭೈರತಿ ರಣಗಲ್ ಆಗಲೇ ಮಾಡಬೇಕು ಅಂತ ಇತ್ತು, ಬಟ್ ಅದು ಆಗ್ತಿರ್ಲಿಲ್ಲ. ಸೊ ಐ ವಾಸ್ ಲೈಕ್, ಜನಗಳು ಮರಿಬಾರ್ದು ನಮ್ಮನ್ನು, ಮತ್ತೊಮ್ಮೆ ಅವ್ರ ಮನೆ ಮಾತಾಗೋಣ, ಮತ್ತೊಮ್ಮೆ ಅವ್ರ ಮನೆ ಮಗಳಾಗೋಣ, ಲೆಟ್ ಮೀ ಡೂ ದಿಸ್ ಅಂದ್ಬಿಟ್ಟು ದೆನ್ ಐ ಅಕ್ಸೆಪ್ಟೆಡ್ ಅಮೃತಧಾರ. ಎಷ್ಟು ಎಲ್ಲ ಭಾಷೆ 50 ಸಿನಿಮಾ ಆಯ್ತಾ? ಹಾಂ, ಅಲ್ಲ, ಎಲ್ಲ ಭಾಷೆಗಳು ಸೇರಿ 38 ಆಗಿದೆ. 38. ಸೊ 38 ಸಿನಿಮಾ ಕಡೆ ಒಂದು ತೂಕ ಆದರೆ ಧಾರಾವಾಹಿಗಳಿದೆ. ಹೆಚ್ಚು ಜನ ತಮ್ಮ ಗುರುತಿಸೋದು ಯಾವುದರಿಂದ? ಈಗ ಸದ್ಯಕ್ಕೆ ಇಟ್ ಈಸ್ ಮೋಸ್ಟ್ಲಿ ಭೂಮಿಕಾ ಅಂತ ಧಾರಾವಾಹಿಯಿಂದ. ಬಟ್ ಆದರೂ ದೇರ್ ಇಸ್ ಅ ಬ್ಯಾಲೆನ್ಸ್. ಛಾಯಾ ಸಿಂಗ್ ಅನ್ನೋದು ಬಂದ್ಬಿಡುತ್ತೆ ಅವ್ರಿಗೆ. ಸೊ ಆ ಒಂದು ಖುಷಿ ನನಗಿದೆ ದಟ್ ಛಾಯಾ ಸಿಂಗ್ ಅನ್ನೋದನ್ನ ಎಲ್ಲರೂ ಮರೆತು ಬರೀ ಭೂಮಿಕಾ ಅನ್ನೋ ಒಂದು ಪಾತ್ರದಿಂದ ಅಲ್ಲದೆ ದೇ ಸ್ಟಿಲ್ ನೋ ಮೀ ಆಸ್ ಛಾಯಾ ಸಿಂಗ್ ಆಲ್ಸೋ. ಸೊ ಈಗ ಶಿವಣ್ಣನ ತಂಗಿ ಪಾತ್ರದ ಛಾಯಾ ಸಿಂಗ್ ಅಂತಾರೆ. ಸೊ ನೀವು ಶಿವಣ್ಣ ಅವ್ರ ಜೊತೆ ಮಾಡಿದ್ದೀರಲ್ಲ, ನೀವು ಛಾಯಾ ಸಿಂಗ್ ಅಲ್ವಾ ಅಂತಾರೆ. ಸೊ ದಟ್ ಇಸ್ ಕೈಂಡ್ ಆಫ್ ನೈಸ್. ದಟ್ ಬ್ಯಾಲೆನ್ಸ್ ಇಸ್ ವೆರಿ ನೈಸ್. ಎಸ್, ನಾವು ಸಿನಿಮಾ ಮಾಡ್ತಿದ್ವಿ, ಅನಂತಪುರದ ವೀಡ್ ಅಂತ, ತೆಲುಗು, ತಮಿಳ್ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಇಟ್ ವಾಸ್ ಹಾರರ್ ಸಬ್ಜೆಕ್ಟ್.
ಅದರಲ್ಲಿ ನಾನು ನಮ್ಮ ಹಸ್ಬೆಂಡ್ನ ಭೇಟಿ ಆದರೆ ಅವರು ಆ್ಯಂಟಾಗ್ನಿಸ್ಟ್ ಮಾಡ್ತಿದ್ರು, ನಾನು ಪ್ರೊಟ್ಯಾಗ್ನಿಸ್ಟ್ ಮಾಡ್ತಿದ್ದೆ. ಅವರು ಅಮ್ಮ ಮತ್ತು ಚೆನ್ನಾಗಿ ಮಾತಾಡ್ಕೋತಿದ್ರು. ಅವ್ರು ಒಂದ್ಸಲ ಬುಕ್ ಓದ್ತಿದ್ರು ಆ್ಯಂಡ್ ಆ ಬುಕ್ಕನ್ನು ನೋಡ್ಬಿಟ್ಟು ನಾನು ಆ ಬುಕ್ ಆಲ್ರೆಡಿ ಓದಿದ್ದೆ. ನಾನು ಹೇಳಿದೆ ನಾನು ಆ ಬುಕ್ ಓದಿದ್ದೀನಿ, ಆ ಥರದ್ದು ಇನ್ನೊಂದು ಬುಕ್ಕು ತುಂಬ ಚೆನ್ನಾಗಿದೆ ಅಂದರೆ ಯಾವುದು ಅಂತೇಳಿ ನಾನು ಅವ್ರಿಗೆ ರೆಕಮೆಂಡ್ ಮಾಡಿ ಆ ರೀತಿ ಮಾತುಕತೆ ಶುರುವಾಯಿತು. ಪುಸ್ತಕ ಪರಿಚಯ ನಾವು ಹೇಳ್ಬೋದು. ಆ್ಯಂಡ್ ಅವರು ಅಮ್ಮನ ಜೊತೆ ಮಾತಾಡ್ತಿದ್ರು. ಅವರು ಡೆಲ್ಲಿಯಲ್ಲಿ ಓದಿ ಬೆಳೆದಿದ್ದು. ಸೊ ಹಿಂದಿ ಅವ್ರು ಚೆನ್ನಾಗಿ ಮಾತಾಡ್ಕೋತಿದ್ರು. ನನಗೆ ಗೊತ್ತೇ ಇಲ್ಲ ಈ ವಿಷಯ. ಆಮೇಲೆ ಅವರಿಬ್ಬರು ತುಂಬ ಕ್ಲೋಸು. ಈ ವಿಷಯ ಅಮ್ಮ ಯಾವಾಗ ಮಾತಾಡ್ತಿದ್ರು ಏನು ನನಗೆ ಏನೂ ಗೊತ್ತಿಲ್ಲ, ಇವ್ರು ಯಾವಾಗ ಮಾತಾಡಿದ್ರು. ಒಂದಿನ ಬಂದ್ಬಿಟ್ಟು ಇವ್ರು ನಾವು ಚೆನ್ನಾಗಿ ಮಾತಾಡೋದು ಶುರು ಮಾಡಿಬಿಟ್ಟು ಒಳ್ಳೆ ಫ್ರೆಂಡ್ಸ್ ಆಗ್ಬಿಟ್ರು. ಇವರು ಅಮ್ಮನಿಗೆ ಹೋಗಿ ಕೇಳಿದ್ದಾರೆ, ನಾನು ನಿಮ್ಮ ಹುಡುಗಿಗೆ ಇಷ್ಟಪಡ್ತಿದ್ದೀನಿ, ಮದುವೆ ಮಾಡ್ಕೋಬೇಕಂತ. ನಮ್ಮಮ್ಮ ಹುಡುಗ ಚೆನ್ನಾಗಿದ್ದಾನೆ ಅಂದರು. ನಾನು ಏನು ನಡೀತಿದೆ ಇಲ್ಲಿ, ಇವರೇ ಮಾತಾಡ್ಕೋತಾರೆ. ನಮ್ಮ ಅಮ್ಮನಿಗೆ ಹೋಗಿ ಕೇಳಿದೆ, ಅಮ್ಮ ಅವ್ರು ನಿಮ್ಗೆ ಈ ರೀತಿ ಬಂದು ಕೇಳಿದ್ರ? ಹಾಂ, ಹುಡುಗ ಚೆನ್ನಾಗಿದ್ದಾನೆ, ನನಗೆ ಇಷ್ಟ. ನೀನು ಯಾವಾಗಮ್ಮ ಮಾತಾಡಿದೆ? ನನ್ನ ಸ್ಕೆಡ್ಯೂಲ್ ಎಲ್ಲ ಮಾತಾಡ್ಕೊಂಡು ಬಂದಿದ್ದೀನಿ, ಪಡ ಫುಲ್ಲೆಲ್ಲ ಮಾತಾಡ್ತಾ ಇದ್ದೀನಿ ಅಂದರು. ಗೊತ್ತು ನನಗೆ ಅವನನ್ನು. ಆ್ಯಂಡ್ ಆ ರೀತಿ ದಟ್ಸ್ ಹೌ ವಿ ಗಾಟ್ ಮ್ಯಾರಿಡ್. ಆ್ಯಂಡ್ ಯಾ, ಹೆಸರು ಕೃಷ್ಣ ಅಂತ. ಕೃಷ್ಣ ಆಕ್ಟರ್? ಹೌದು, ಅವರು ಆ್ಯಕ್ಟರ್. ಓಕೆ. ಸೊ ಜೀವನ ಹ್ಯಾಸ್ ಬೀನ್ ವೆರಿ ಗುಡ್. ಹೀ ಈಸ್ ನಾನು ತುಂಬಾ ಲಕ್ಕಿ. ಹೀ ಈಸ್ ಅ ವೆರಿ ಸಪೋರ್ಟಿವ್ ಹಸ್ಬೆಂಡ್. ಆ್ಯಂಡ್ ಅವ್ರ ತಂದೆ ತಾಯಿಯೂ ಅಷ್ಟೇ, ನಮ್ಮ ಅತ್ತೆ ಮಾವ. ಅವ್ರು ಚೆನ್ನೈಯಲ್ಲಿದ್ದಾರೆ, ನಾನು ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೀನಿ. ಈಗಾಗಲೇ 2 ವರ್ಷ ಆಗೋಗ್ಬಿಟ್ಟಿದೆ, 1.5 years ಸಾರಿ. ಅವ್ರಿಗೆ ಬಿಡುವಾದಾಗ ಅವ್ರು ಇಲ್ಲಿ ಬರ್ತಾರೆ, ನನಗೆ ಬಿಡುವಾದಾಗ ನಾನಲ್ಲಿ ಹೋಗ್ತೀನಿ. ಮೇ ಬಿ ಇನ್ ಅ ಹೋಲ್ ಇಯರ್ ನಾವು ಜೊತೆಯಲ್ಲಿ ಕಳೆಯುವಂಥ ಕ್ಷಣಗಳು 10 ದಿನ ಏನೋ ಇರುತ್ತೆ ಅಷ್ಟೇ. ಬಟ್ ಹಾಂ, ಬೆಳಿಗ್ಗೆ ವೀಡಿಯೋ ಕಾಲ್ಸು, ರಾತ್ರಿ ವೀಡಿಯೋ ಕಾಲು, ಒಂದೊಂದು ದಿನ ಅದು ಆಗಲ್ಲ, ಅವ್ರು ಬ್ಯುಸಿ ಇರ್ತಾರೆ, ನಾನು ಇರ್ತೀನಿ. 2 ದಿನ ಆದಮೇಲೆ ಮಾತಾಡ್ತೀವಿ. ಇಲ್ಲ ಇಟ್ಸ್ ಜಸ್ಟ್ ಲೈಕ್ ಆಫ್ಟರ್ನೂನ್ ಬೆಳಿಗ್ಗೆ ನಾನು ರೀಚ್ ಆಗಿದ್ದೀನಿ ಸೆಟ್ಟಿಗೆ, ನೀವು ಊಟ ಆಯಿತಾ, ಇಷ್ಟೇ ಆಗುತ್ತೆ. ಇನ್ನೇನು ವಿ ಹ್ಯಾವ್ ನಾಟ್ ಹ್ಯಾವಿಂಗ್ ದಟ್ ಟೈಮ್. ಬಟ್ ಅವ್ರು ಯಾವತ್ತೂ ಅದನ್ನು ಕಂಪ್ಲೇಂಟ್ ಮಾಡಿಲ್ಲ. ಹಿ ಈಸ್ ಬೀನ್ ವೆರಿ ಸಪೋರ್ಟಿವ್. ಆ್ಯಂಡ್ ಈಗ ಐ ಆಮ್ ಸ್ಟಾರ್ಟಿಂಗ್ ಅನದರ್ ಪ್ರಾಜೆಕ್ಟ್ ತಮಿಳಲ್ಲಿ. ಆ್ಯಂಡ್ ಅದರದ್ದು ಶೂಟಿಂಗ್ ಬೆಂಗಳೂರಲ್ಲೇ ನಡೆಯುತ್ತೆ. ಸೀರಿಯಲ್ ಅದರದ್ದು ಶೂಟಿಂಗ್ ಬೆಂಗಳೂರಲ್ಲಿ ನಡೆಯುತ್ತೆ. ಸೊ ಈ ವಾಸ್ ಲೈಕ್, ಪರವಾಗಿಲ್ಲ ಮಾಡು, ನಮ್ಗೆ ಅವಕಾಶ ಸಿಗಬೇಕಾದ್ರೆ ಅದನ್ನು ಬಿಟ್ಕೊಡ್ಬಾರ್ದು. ನಾನು ಬರ್ತೀನಲ್ಲ, ಬಿಡುವಾದಾಗ ನಾನು ಬರ್ತೀನಿ, ಬಿಡುವಾದಾಗ ನೀನು ಬಾ. ವಿಲ್ ಟ್ರೈ ಟು ಮೇಕ್ ಸಮ್ ಟೈಮ್ ಫಾರ್ ಅವರ್ ಸೆಲ್ಫ್. ಏನು ನಮ್ಮ ಪ್ಲಾನ್ಸ್ ಇದೆ ತಾನೇ, ವಿ ಹ್ಯಾವ್ ಟು ಗೋ ಆನ್ ಅ ವರ್ಲ್ಡ್ ಟೂರ್, ಈಗ ಮುಗಿದ್ಮೇಲೆ ಮಾಡೋಣ. ಆ ಥರದ್ದೊಂದು ಸಪೋರ್ಟು ಐ ಆಮ್ ಎಕ್ಸ್ಟ್ರೀಮ್ಲಿ ಲಕ್ಕಿ ಟು ಗೆಟ್ ಫ್ರಮ್ ಹಿಮ್. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಅ ಹಸ್ಬೆಂಡ್ ಲೈಕ್. ಯಾವ ವರ್ಷ ಮದುವೆ ಆಗಿದೆ? 2011. ಸೊ ಇದು ನಿಮ್ಮ 13-14ನೇ ವರ್ಷ? 14ನೇ ವರ್ಷ. ಗ್ರೇಟ್, ವೆರಿ ನೈಸ್. ಅವರು ಬ್ಯುಸಿಯಲ್ಲಿ? ಅವರು ಅಲ್ಲಿ ಬ್ಯುಸಿ ಇದ್ದಾರೆ. ಅವರು 2 ಸೀರಿಯಲ್ ಮಾಡ್ತಿದ್ದಾರೆ, ಒಂದು ವೆಬ್ ಸೀರೀಸ್ ಮಾಡ್ತಿದ್ದಾರೆ. ನಡೀತಾ ಇದೆ ಜೀವನ? ನಡೀತಾ ಇದೆ, ದೇವ್ರದೇ ದಿನ ಚೆನ್ನಾಗಿ ನಡೀತಿದೆ. ಸೊ ಎಷ್ಟು, ಒಂದು 25 ವರ್ಷದ ಕರಿಯರ್ ಬಹುಶಃ ನಿಮ್ಮದು, ಆ್ಯಕ್ಟಿಂಗ್ ಕರಿಯರ್. 20 ಸಿಲ್ವರ್ ಜೂಬ್ಲಿ ಇಯರ್ ಫಾರ್ ಆ್ಯಕ್ಟಿಂಗ್. ಕೈಂಡ್ ಆಫ್, ಯೆಸ್. ಗ್ರೇಟ್. ಏನು ಅನಿಸುತ್ತೆ ಒಟ್ಟಾರೆ? ರಿಗ್ರೆಟ್ಸ್ ಇಲ್ಲ, ಹೆಚ್ಚು ಅವಕಾಶ ಸಿಗಬೇಕಿತ್ತು. ನಾನು ಇನ್ನು ಟಾಪ್, ಈ ನಂಬರ್ ಗೇಮಲ್ಲಿ ಏನಿದೆ, ನಾನು ಟಾಪಲ್ಲಿರಬೇಕು, ಅಲ್ಲಿರಬೇಕು. ಸರ್, ನಂಬರ್ ಗೇಮ್ ಅನ್ನೋದು ಅವತ್ತು ಫಸ್ಟ್ ಇರೋರು ಇವತ್ತು 10th ಆಗೋಗ್ಬಿಡ್ತಾರೆ. ನಂಬರ್ ಗೇಮ್ ಯಾವತ್ತು ಎಲ್ಲರೂ ಲೆಜೆಂಡ್ಸ್ ಅನ್ನೋರು ತುಂಬ ಕಮ್ಮಿ ಜನ ಇದ್ದಾರೆ. ಎಲ್ಲರೂ ನಂಬರ್ 1ನಲ್ಲಿ ಯಾವಾಗಲೂ ನಿಲ್ಲೋದಕ್ಕಾಗಲ್ಲ. ಆ್ಯಂಡ್ ಒಂದ್ಸಲ ಅದನ್ನು ಟೇಸ್ಟ್ ಮಾಡ್ಕೊಂಡ್ಬಿಟ್ರೆ ದೆನ್ ಕೆಳಗೆ ಯಾವಾಗ ಜೀವನ ಅನ್ನೋದು ಇಟ್ಸ್ ಲೈಕ್ ಅ ವೀಲ್. ಕೆಳಗೆ ಹೋಗಿ ಮೇಲೆ ಬರುತ್ತೆ, ಮೇಲೆ ಹೋಗಿ ಕೆಳಗೆ ಬಂದೇ ಬರುತ್ತೆ. ಅದು ಎಲ್ರಿಗೂ ಜೀವನದಲ್ಲಿ ಆಗುತ್ತೆ, ಬರೀ ಆ್ಯಕ್ಟರ್ಸ್ ಅಂತಲ್ಲ, ಪ್ರತಿಯೊಂದು ನಾರ್ಮಲ್ ಮನುಷ್ಯನಿಗೂ ಅದು ಹಾಗೇ ಆಗುತ್ತೆ. ಸೊ ಅದು ಒಂದ್ಸಲ ನಂಬರ್ 1 ತಲೆಗಂಟು ಬಿಟ್ಟರೆ ಅದು ಕೆಳಗೆ ಬರಬೇಕಾದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಆ್ಯಂಡ್ ಐ ಡೋಂಟ್ ನೋ ದಟ್ ಯಾಕೆ ಜನಗಳು ಅದನ್ನು ತಲೆಗೆ ತಗೋತಾರೆ. ನಾವು ಏನಂದರೆ ಏನು ಮಾಡಲ್ಲ. ಆ್ಯಸ್ ಅನ್ ಆ್ಯಕ್ಟರ್ ಎಲ್ಲನೂ ಬಾರೋಡೆ. ನೀವು ನೋಡಿದ್ರೆ ನಾವು ಮಾತಾಡೋ ಮಾತು ನಮ್ದಲ್ಲ, ರೈಟರ್ಸ್ ಬರೆದು ಕೊಡ್ತಾರೆ, ಅದನ್ನು ಮಾತಾಡ್ತೀವಿ. ನಾವು ಚೆನ್ನಾಗಿ ಕಾಣೋದಕ್ಕೆ ಕ್ಯಾಮ್ರಾಮನ್ಸ್ ಅವ್ರು ಚೆನ್ನಾಗಿ ಲೈಟ್ ಮಾಡಿ ಯಾವ ಆ್ಯಂಗಲ್ ಚೆನ್ನಾಗಿರುತ್ತೆ, ಯಾವ ಚೆನ್ನಾಗಿಲ್ಲ, ಅದನ್ನು ನಾವು ಚೆನ್ನಾಗಿ ಕಾಣ್ತಿದ್ದೀವಿ ಅಂದರೆ ಅದಕ್ಕೆ ಅವರೇ ಇದು. ಎಲ್ಲೋ ನಮಗೊಂದು ಮಾರ್ಗದರ್ಶನ ನೀಡ್ತಿದ್ದಾರೆ ಅಂದರೆ ಡೈರೆಕ್ಟರ್ಸು. ನಾವು ಇನ್ನೂ ತುಂಬ ಎನ್ಹಾನ್ಸ್ ಆಗಿ ನಮ್ಮ ಮೇಕಪ್ಸ್ ಆಗಿರಲಿ, ಹೇರ್ ಸ್ಟೈಲ್ ಆಗಿರಲಿ ಎಲ್ಲನೂ ಬೇರೆಯವ್ರು ಮಾಡ್ತಿರ್ಬೇಕಾದ್ರೆ ನಾವು ಏನು ಮಾಡ್ತಿದ್ದೀವಿ? ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ವಿ ಆರ್ ಜಸ್ಟ್, ನಾವು ಒಂದು ಚೆನ್ನಾಗಿರೋದೊಂದು ಪೇಂಟಿಂಗ್ ಯಾರೋ ಬರೆದುಬಿಟ್ಟಿದ್ದಾರೆ, ಅದರಲ್ಲಿ ಯಾವುದೋ ಒಂದು ಕಲರು ಬೇರೆಯವರೇ ಆಯ್ಕೆ ಮಾಡಿರೋ ಕಲರ್ ಅಷ್ಟೇ. ನಾವು ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಅದನ್ನು ತಲೆಗೆ ಎತ್ಕೊಂಡು ನಾನಿದು ನಂದು ಇಮೇಜು, ನಂದು ಅನ್ನೋದು ಏನಂದರೆ ಏನೂ ಇಲ್ಲ. ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಜನಗಳನ್ನ ಮೀಟ್ ಮಾಡ್ತೀವಿ, ಒಂದೊಳ್ಳೆ ಜೀವನ, 4 ಒಳ್ಳೆ ಮಾತು ಕಲಿತು ಇನ್ನೊಬ್ಬರಿಗೆ ಹರ್ಟ್ ಆಗದೆ ಇರೋ ಥರ ಜೀವನ ನಡೆಸ್ಕೊಂಡು ಹೋದರೆ ಅಷ್ಟೇ ಸಾಕು ಅನಿಸುತ್ತೆ ನನಗೆ. ನೋಡಿ, ಅದೇ ಯಶಸ್ಸು ಅನ್ನೋದು ಪ್ರಾಸೆಸ್ ಅಂತ ಹೇಳ್ತಾರೆ. ಅಂದರೆ ದ ಸಕ್ಸಸ್ ಇಸ್ ನಾಟ್ ಅ ಡೆಸ್ಟಿನೇಷನ್ ವೇರ್ ಇಟ್ಸ್ ಎ ಜರ್ನಿ. ಅಂದರೆ ನೀವು ಹೋಗ್ತಾ ಇದ್ದಾಗೆ ಅದು ಸಿಗೋದೇ ಇಲ್ಲ, ಅದು ಮುಂದೆ ಹೋಗ್ತಿರುತ್ತೆ. ನೋಡಿ, ಒಂದು ಕಾಲದಲ್ಲಿ ಸುಮಾರು ಅವ್ರಿಗೆ 15-16 ವರ್ಷದ ವಯಸ್ಸಿದ್ದಾಗ ಅವರ ಅಭಿನಯ ಶುರು ಮಾಡಿರೋದು. PH ವಿಶ್ವನಾಥ್ ಅವರ ಕನ್ನಡ ಕಂಡ ಅದ್ಭುತ ನಿರ್ದೇಶಕರು. ಪುಟ್ಟಣ್ಣ ಅವ್ರ ಶಿಷ್ಯ ಅವರು ನಮ್ಮ ಅದ್ಭುತವಾದ ಕನ್ನಡ ಸಿನಿಮಾಗಳನ್ನ ಮಾಡಿದಂಥವ್ರು, ಪಂಚಮವೇದ ಸಿನಿಮಾ ಎಲ್ಲ ಮಾಡಿರೋಂಥವ್ರು. ಸೊ ಅವರು ನಿಂಗೆ ಆ್ಯಕ್ಟಿಂಗ್ ಬರಲ್ಲ, ನಿಂಗೇನು ಬರುತ್ತೆ, ನಿಂಗೆ
ಅಂತ ಕಳಿಸಿದವರು ಕೊನೆಗೆ ನೀನಾ ಅಂತ ಅಷ್ಟೇ. ಅಂದರೆ ಅದೇ ಹೇಳೋದು, ಬೆಳವಣಿಗೆ ಎಲ್ಲಿ ನಾವು ಅವಮಾನ ಅಥವಾ ನೋವು ಅನುಭವಿಸಿರ್ತೀವಿ ಅಲ್ಲಿಂದ ಬೆಳಿಬೇಕು ಅಂತ ಅನ್ನೋದನ್ನ ಮೇಡಮ್ ಭಾಳ ಸೂಚ್ಯವಾಗಿ ನಮ್ಗೆ ತಿಳಿಸ್ಕೊಟ್ರು. ನಾವಂತೂ ಮೇಡಮ್ ಅವ್ರು ತುಂಬ ದೊಡ್ಡ ಅಭಿಮಾನಿಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಅದ್ಭುತವಾದ ಕಲಾವಿದೆ. ಸೊ ಕನ್ನಡದಲ್ಲಿ ಇನ್ನೊಂದಷ್ಟು ಒಳ್ಳೆ ಕೆಲಸಗಳು, ಧಾರಾವಾಹಿ, ಸಿನಿಮಾ ಎಲ್ಲದರಲ್ಲೂ ಆಗಲಿ, ಈಗೆಲ್ಲ ವೆಬ್ ಸೀರೀಸ್ಗಳ ಕಾಲ, ಎಲ್ಲದರಲ್ಲೂ ಮೇಡಮ್ ಮಿಂಚಲಿ ಅಂತ ಕೇಳ್ಕೊಂಡು ಕಲಾ ಮಾಧ್ಯಮಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.